ನಾವು ನಿನ್ನೆಯವರೆಗೆ 6 ಉಪನಿಷತ್ತು ಪೂರ್ಣ ಮುಗಿಸಿದ್ವಿ. ಈಶಾವಾಸ್ಯ ಉಪನಿಷತ್ತು 7ನೇ ಉಪನಿಷತ್ತು ಬೋನಸ್ ಉಪನಿಷತ್ತು ಪ್ರಾರಂಭ ಮಾಡಿದೆ. ಇಂಟ್ರೊಡಕ್ಷನ್ ನಡೆದಿತ್ತು, ಪರಿಚಯ ಕಠಿಣದ, ಇದು ಕಠಿಣದ, 18 ಶ್ಲೋಕ ಅದಾವ, ಮೊದಲ ಇದನ್ನ ಅಭ್ಯಾಸ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರು. ಇವತ್ತೇನ್ ಹೇಳ್ತಾರ ನೋಡ್ರಿ. If a person wants to study this Upanishad, it should be studied only after 6 Upanishads that we have seen. ಯಾರಾದ್ರೂ ಈಶಾವಾಸ್ಯ ಉಪನಿಷತ್ತನ್ನ ಅಭ್ಯಾಸ ಮಾಡಲೇಬೇಕು ಅಂತ ಹಠ ಇದ್ರೆ ಮೊದಲಿನ 6 ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿ, ಪೇಜ್ ನಂಬರ್ 4ನೇದ್ದು ಯಾರು ಮಾಡಿಸ್ಕೊಂಡಿದ್ರೆ ಅವರಿಗೆ ಮೊದಲ 6 ಉಪನಿಷತ್ ಮುಗಿಸ್ರಿ, ಆ ನಂತರ 7ನೇ ಉಪನಿಷತ್ ಬೇಕಾದ್ರೆ ಕೈ ಹಾಕ್ರಿ ಅಂತಾರ. Therefore, my assumption is whoever is studying or listening to these classes have gone through the previous 6 Upanishads that we have done. ಮೊದಲಿನ 6 ಉಪನಿಷತ್ತುಗಳು ಏನದ ಅದ ಕ್ರಮದಾಗ ನಾನು ಹೊಂಟೆ ನಿಮ್ಗೆ ಕರ್ಕೊಂಡು, ನಮ್ಮ ಗುರುಗಳು ಹಂಗ ಕರ್ಕೊಂಡು ಹೋಗ್ಯಾರ, ನಾನು ನಿಮ್ಗೆ ಹಂಗ ಕರ್ಕೊಂಡು ಹೊಂಟಿದ್ದೀನಿ. ಮೊದಲಿನ 6 ಉಪನಿಷತ್ತುಗಳಾದ್ವು, ಇದು 7ನೇ ಉಪನಿಷತ್ತು ನಾವು ಅಭ್ಯಾಸ ಮಾಡಕತ್ತೀವಿ. Otherwise, I will give you a statutory warning. You are studying at your risk. It may be confusing Upanishad. ಒಂದ್ ವೇಳೆ ನೀವು 6 ಉಪನಿಷತ್ತು ಮಾಡದ ಯಾರಾದ್ರೂ ನಡಕ್ ಬಂದವರು ಯಾವ ಮೊದಲಿನ 6 ಉಪನಿಷತ್ ಇಲ್ದವ್ರು ಈಗ ಬಂದಿರಿ ಅಂದ್ರ, ಉಪನಿಷತ್ ಕೇಳೇ ಇಲ್ಲ ನಾ ಮೊದಲ ಅಂದ್ರ, ನಿಮಗೆ ಇದು ಏನ್ ಮಾಡ್ತದ ಉಪನಿಷತ್ ಅಂದ್ರ ಅನೇಕ ಸಂಶಯಗಳನ್ನ ಹುಟ್ಟು ಹಾಕಬಹುದು. ಇದು ಉಪನಿಷತ್ ಬಹಳ ಕನ್ಫ್ಯೂಸಿಂಗ್ ಉಪನಿಷತ್ ಅಂತಾರ. ಅದ್ ಏನ್ ಕನ್ಫ್ಯೂಷನ್ ಎಲ್ಲ ನಾವು ಅಲ್ಲಿ ಗಳಿತೀವಿ. ಅದಕ್ಕೇನ್ ಹೆದರಾಕ್ ಹೋಗ್ಬೇಡ್ರಿ. ಆದ್ರೆ ಮತ್ ಇನ್ನೊಂದ್ ಏನದ, ಈ 6 ಉಪನಿಷತ್ ಗುರುಮುಖೇನ ಅಭ್ಯಾಸ ಮಾಡಿದ್ರು 7, 8, 9, 10 ಸ್ವತಂತ್ರ ಓದಬಹುದು, ಸ್ವತಂತ್ರ ಓದಿ ತಿಳ್ಕೊಬಹುದು. ನಮ್ಗೇನ ನಮ್ ಗುರುಗಳು 6 ಉಪನಿಷತ್ ಮುಗಿಸಿದ್ರು 7, 8, 9, 10 ನೀವ ಮಾಡ್ಕೊಡ್ರಿ ಅಂದ್ರು. ನಾನು 7, 8, 9 ಮಾಡಿದೆ, 10ನೇದ ಟಳಕ ಹೆಡ್ ಅದು ಏನದ ಬೃಹದಾರಣ್ಯಕ ಉಪನಿಷತ್ ನಾಳೆ ಉಪಾಸನೆ ಬಹಳ ಅದಾವ. ಆ ಉಪಾಸನೆಗಳನ್ನೆಲ್ಲ ಕಳೆದು ಹೋಗದ ಬರೀ ಎಲ್ಲಿ ಜ್ಞಾನ ಅದ ಆ ಭಾಗವನ್ನ ಅಭ್ಯಾಸ ಮಾಡಿದೆ ನಾವು. ಅವ್ರು ಹೇಳ್ತಾರೆ ಇಂಥಲ್ಲಿ ಐತಿ ಜ್ಞಾನದ ಇಂಥ ವಿಷಯ ಐತಿ ಅಂದಾಗ ಅಷ್ಟ ಸೆಲೆಕ್ಟ್ ಮಾಡ್ಕೊಂಡು ಅದಷ್ಟ ಮುಗಿಸಿದ. ಇಲ್ಲ ಅಂದ್ರೆ ಅದು ಬೃಹದಾರಣ್ಯಕ ಅಂದ್ರೆ ಬೃಹತ್ ಐತವು. ಮತ್ತೆ ಇವನ್ನೆಲ್ಲ ಉಪನಿಷತ್ತು 7, 8, 9, 10 ಉಪನಿಷತ್ತು ನಾವೇ ಸ್ವತಃ ಅಭ್ಯಾಸ ಮಾಡಿದೀವಿ. ಗುರುಗಳದ್ದು ನೋಟ್ಸು, ಗುರುಗಳದ್ದು ಪುಸ್ತಕ ಎಲ್ಲ ಇಟ್ಕೊಂಡು, ಗುರುಮುಖಿ ಏನಾಗಿಲ್ಲ. ಈಗ ನಿಮ್ ಕೂಡ ನಾನು ಓದ್ತಾನ ಮಾಡ್ತಾ ಇದ್ದೆ. ಗುರುಮುಖಿ ಏನಾಗಿದ್ದು ನಮಗೂ 6 ಉಪನಿಷತ್ತು. ಈಗ ನನಗೂ ಒಂದ್ ರೀತಿಯ ರಿಪಿಟೇಷನ್ ಇದು ಪ್ರಾರಂಭ. ಫಸ್ಟ್ ನಾನು ನಿಮ್ ಕೂಡ ಓದ್ತಾ ಇದ್ದೇನೆ ಈಶಾವಾಸ್ಯ ಉಪನಿಷತ್. Since I am assuming that students of Ishavasya Upanishad have already gone through the previous Upanishad, I don't propose to give special instruction for the bonus Upanishad. ಪ್ರತಿಯೊಂದು ಉಪನಿಷತ್ತಿಗೆ ನಮ್ಮ ಅಪ್ಪವ್ರು ಏನ್ ಮಾಡ್ತಿದ್ರು, ಪ್ರತಿಯೊಂದು ವಿಶೇಷವಾದಂತ ಒಂದು ಇಂಟ್ರೊಡಕ್ಷನ್ ಕೊಡ್ತಿದ್ರು, ಪರಿಚಯ ಮಾಡ್ತಿದ್ರು. ಇದು ಬೋನಸ್ ಉಪನಿಷತ್ ಇರೋದ್ರಿಂದ ಇದಕ್ಕೆ ನಾ ಏನೂ ನಿಮಗೆ ಇಂಟ್ರೊಡಕ್ಷನ್ ಕೊಡೋದಿಲ್ಲ. ಈ 6 ಉಪನಿಷತ್ತಿಗೆ ಏನು ಕೊಟ್ಟೇನೆ ಇಂಟ್ರೊಡಕ್ಷನ್ ಅದನ್ನ ಇನ್ನೊಮ್ಮೆ ನೋಡ್ಕೊಳ್ರಿ ಅಂತ, ಅದನ್ನ ಇನ್ನೊಮ್ಮೆ ನೋಡ್ಕೊಳ್ರಿ ಅಂತ. ಯಾರ ಕಡೆ ಐತ್ರಿ ನೋಡ್ಕೊಳಕ? ನೋಡ್ಕೊಳ್ರಿ. ಎಲ್ಲ ಉಪನಿಷತ್ತಿಗೆ ಬೇರೆ 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 ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. So what will be the introduction for the bonus Upanishad? The introduction that I have already given for the previous 6 Upanishads, I will strongly suggest that you revise my introduction to Mandukya, Kena, Kata, and even I introduced the second, third, etc. ಎಲ್ಲ 6 ಉಪನಿಷತ್ತಿಗೆ 6 ಸಲ 6 ಬೇರೆ ಬೇರೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅವನ್ನೆಲ್ಲ ನೋಡ್ಕೊಡ್ರಿ ಅಂತ. I summarized the previous introductions: Veda Purva Bhaga, Veda Anta Bhaga, Karmatrayam, Falatrayam, Doshatrayam. ವೇದ ಒಂದೇ ಆದ್ರೂ ಕೂಡ ವೇದ ಗ್ರಂಥ ಒಂದೇ ಆದ್ರ ಅಧಿಕಾರಿಗಳು ಇಬ್ರು ಅದಾರ. ಇಲ್ಲಿ ವಿಶೇಷ ನೋಡ್ರಿ, ಇದು ಏನ್ರಿ, ಒಂದು ಪುಸ್ತಕ ಒಂದು ಗ್ರಂಥ ಓದ್ಬೇಕಂದ್ರೆ ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗಳು ಒಬ್ಬರೇ ಇರ್ತಾರೆ. ಆದ್ರೆ ವೇದ ಒಂದೇ ಇದ್ರು ಕೂಡ ಇದಕ್ಕೆ ಅಧಿಕಾರಿಗಳು ಇಬ್ರು ಅದಾರ. ಒಬ್ಬ ಕರ್ಮ ಉಪಾಸನಾ ಕಾಂಡಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅದಾನ, ಒಬ್ಬ ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅದಾನ. ಏನ್ರಿ, ಕರ್ಮ ಮತ್ತು ಉಪಾಸನಾ ಕಾಂಡ ಏನಾಯ್ತಲ್ಲ, ಇದೆಲ್ಲ ಸೇರಿ ಕರ್ಮಕಾಂಡ ಅಂತೀವಿ. ಅನ್ನು ಉಳಿದಿದ್ದು ಏನು 3ನೇದಲ್ಲ ಅದಕ್ಕೆ ಜ್ಞಾನ ಕಾಂಡ ಅಂತೀವಿ. ಜ್ಞಾನ ಕಾಂಡದಲ್ಲಿ ಉಪನಿಷತ್ತು ವೇದ ಅಂತ ಬರ್ತದೆ. ಈ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡ ಕೂಡಿ ಏನು ಕರ್ಮಕಾಂಡ ಅಂತೀವಿ. ಇಲ್ಲಿ ಕರ್ಮಗಳನ್ನು ಹೇಳ್ತದೆ ಉಪನಿಷತ್. ವೇದ
ಉಪನಿಷತ್ ಅಂದ್ರೆ ವೇದ ಅಂತ. ವೇದದಲ್ಲಿ ಪೂರ್ವ ಭಾಗ ಏನ್ ಬರ್ತದ, ಕರ್ಮ ಕಾಂಡ ಬರ್ತದಲ್ಲ, ಅಲ್ಲಿ ಕರ್ಮಕಾಂಡದಾಗ ಏನದ, ಕರ್ಮ ಮತ್ತು ಉಪಾಸನೆಗಳು ಬರ್ತಾವ. ಇವನ್ನ ಸಾಮಾನ್ಯ ಜನರಿಗೆ ಚಾಕ್ಲೇಟ್ ಕೊಟ್ಟ, ನೀವು ಚಾಕ್ಲೇಟ್ ನಿಮಗ ಏನ್ ಬೇಕು, ಹೊಲ ಬೇಕಾ, ಹಾ ಕರ್ಮಕಾಂಡ ಮಾಡ್ರಿ, ಇಂತ ಇಂತ ಪೂಜೆ ಮಾಡ್ರಿ, ಇಂತ ಹವನ ಮಾಡ್ರಿ, ಇಂತ ಯೋಗ, ಇಂತ ಅದನ್ನ ಯಜ್ಞ ಮಾಡ್ರಿ, ನಿಮಗ ಏನ್ ಬೇಕು ಫಲಪ್ರಾಪ್ತಿ ಆಗ್ತದ. ಗಂಡ ಮಗ ಬೇಕ, ಇಂತ ಯಜ್ಞ ಮಾಡ್ರಿ. ಮಳಿ ಬೇಕ, ಇಂತ ಯಜ್ಞ ಮಾಡ್ರಿ. ಐಶ್ವರ್ಯ ಬೇಕಾ, ಇಂತ ಯಜ್ಞ ಮಾಡ್ರಿ. ಏನ್ರಿ ಇಂತ ಹೆಂಡತಿ ಬೇಕಾ, ಇಂತ ಯಜ್ಞ ಮಾಡ್ರಿ. ಹಿಂಗ ನಮ್ಮ ಲೌಕಿಕ ಆಶೆಗಳಿಗೆ ಅನುಗುಣವಾಗಿ ಕರ್ಮಗಳನ್ನ ಹೇಳ್ತದ ಈ ಕರ್ಮಕಾಂಡ. ಏನ್ರಿ ಹೆಂಗ ನಾವು ಇದು ಭ್ರಮ ಅನ್ನುವಂಥದ್ದು ಕಲ್ಪನೆ ಇಲ್ಲ, ಜಗತ್ತು ಯಥಾರ್ಥದ ಅಂತ ತಿಳಿದಾರ ಅವರು. ಇಲ್ಲಿ ಏನು ಕರ್ಮದಿಂದ ಫಲ ಪಡಿತೀವಿ, ಆ ಫಲವನ್ನ ಪಡೆದ್ರೆ ಸಾಕು, ಅದೇ ನಮಗೆ ಸುಖ. ಅದಕ್ಕಿಂತ ಹೆಚ್ಚಿನ ಸುಖ ಇಲ್ಲ ಇಲ್ಲಿ ಕರ್ಮಕಾಂಡ ಮತ್ತು ಉಪಾಸನ ಕಾಂಡದಲ್ಲಿ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಪಡಿಬೇಕನ್ನೋ ಕರ್ಮಕಾಂಡಗತವಾದಂತ ಹೋಮ ಹವನಗಳನ್ನ ಮಾಡ್ರಿ ಸಕಾಮದಿಂದ. ಅವು ನಿಮಗ ಫಲ ಕೊಡ್ತಾನ, ಈಶ್ವರ ಫಲ ಕೊಡ್ತಾನೆ. ಕರ್ಮ ಜಡ ಅದಾವ, ಆ ಕರ್ಮ ಫಲ ದಾತ ಈಶ್ವರ ನಿಮಗೆ ಫಲ ಕೊಡ್ತಾನೆ ಇಂತ ಬೋಧಿಸುವುದೇನದ, ಇದು ಕರ್ಮಕಾಂಡ. ಕೆಲವೊಂದು ಮಾನಸಿಕ ಕರ್ಮಗಳನ್ನ, ಕೆಲವೊಂದು ದೈಹಿಕ ಕರ್ಮಗಳನ್ನ ಹೇಳ್ತಾವ. ಮಾನಸಿಕ ಕರ್ಮಗಳಿಗೆ ಉಪಾಸನಾ ಕಾಂಡ ಅಂತಾರೆ, ದೈಹಿಕ ಕರ್ಮಗಳಿಗೆ ಕರ್ಮಕಾಂಡ ಅಂತ ಕರೀತಾರೆ. ನಿಮ್ದು ಏನ್ ಬೇಕಾದ ಆಶೆ ಇರ್ಲಿ, ಆ ಒಂದು ಆಶೆಗೆ ತಕ್ಕಂತೆ ಇಂಥ ಯಜ್ಞ ಏನ್ರಿ, ಇಂಥ ಆಶೆ ಐತಿ ಇಂಥ ಯಜ್ಞ, ಇಂಥ ಆಶೆ ಐತಿ ಇಂಥದ್ದು ಒಂದು ಕರ್ಮ, ಇಂಥದೊಂದು ಹೋಮ, ಇಂಥದೊಂದು ಹವನ ಅದಾವ, ಮಾಡ್ರಿ, ಸಿಗ್ತದ, ಗ್ಯಾರಂಟಿ ಸಿಗ್ತದ. ಆದ್ರ ಆ ಕರ್ಮಕಾಂಡದಿಂದ ಬರುವಂತ ಫಲಗಳಲ್ಲಿ 3 ದೋಷಗಳದಾವ. ಯಾವ್ಯಾವ್ರಿ ದೋಷಗಳು? ಮನದೋಷ, ವಿಕ್ಷೇಪ ದೋಷ, ವಾವರಣ ದೋಷ. ಅಲ್ಲ ಪುಡ್ಚ ಪಾಠ ಮಗ ಸಪಾಟ ಆಗೈತಿ ಮೋದಿ ಅವ್ರಿಗೆ. ದೋಷಗಳಿಂದ ಕೂಡೈತೆ ಅಂತ ಹೇಳ್ಯಾರ ಹಿಂದ. ಸಾತಿಶಯ ಕ್ಷಯ ಪತನ, ಸಾತಿಶಯ ಕ್ಷಯ ಪತನ ಗೌಡ್ರು ಒಂದು ಹೇಳಿದ್ರು. ಆದ್ರೆ ಉಪನಿಷತ್ತೊಳಗ ಇಂಟ್ರೊಡಕ್ಷನ್ದಾಗ ನಾವು ಹೇಳಿದ್ದು ಏನಪ್ಪಾ ಅಂದ್ರ, ದುಃಖ ಮಿಶ್ರಿತತ್ವ, ದುಃಖದಿಂದ ಕೂಡ್ಯಾವವು. ಫಲ ಸಿಕ್ಕರ ಸುಖ ಏನು ದುಃಖದಿಂದ ಕೂಡೈತಿ. ಗಂಡ ಮಗ ಹುಟ್ಟಿ ನೀನ್ ಮಾತು ಕೇಳುವಂತ ಮಗ ಹುಟ್ಟಿದ್ರು ದುಃಖ ಕೊಡಾಕ ಹುಟ್ಟ್ಯಾನವ. ಬಂಗಾರ, ಆಸ್ತಿ, ಅಂತಸ್ತು, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಬೇಕಾದ ಸುಖದಿಂದ ಇರ್ಬೇಕಂತೀಯಲ್ಲ, ಸುಖ ಸಿಗ್ತೈತಿ ಇಲ್ಲ ಅಂತಲ್ಲ, ಸ್ವಲ್ಪ ದುಃಖ ಮಿಶ್ರಿತ ಆಗೈತಿ. ಏನ್ರಿ, ಪಕ್ವಾನ ಅಡಿಗೆ ಮಾಡ್ಯಾರ, ಎಲ್ಲ ಏನದ ಹೋಳಿಗೆ ಮಾಡ್ಯಾರ, ತುಪ್ಪ ಹಾಕ್ಯಾರ, ಏನದಾಗ ಏನ ವಡ ಮಾಡ್ಯಾರ, ಬಜಿ ಮಾಡ್ಯಾರ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲಾ ಅದ ಟೇಸ್ಟ್. ಒಗ್ಗರಣೆ ಅನ್ನ ಮಾಡ್ಯಾರ, ಪಾಯಸ ಮಾಡ್ಯಾರ, ಎಲ್ಲ ಅದ, ಪಕ್ವಾನ ಅದ, ಸ್ವಲ್ಪ ವಿಷ ಮಿಶ್ರಿತ ಅದ. ದುಃಖ ಮಿಶ್ರಿತತ್ವಂ ಮರಿಬಾರದ್ರಿ ಇವನ್ನ. ದುಃಖದ ಇದ್ರಾಗ ದುಃಖದಿಂದ ಕೂಡ್ಯಾವ ಇವು. ಮತ್ತ ಏನು 3 ಅದಾವ, ಇನ್ನೂ 2 ಅದಾವ. ದೋಷ ಫಲತ್ರಯ ಅಂತಂದ್ರೆ ಏನ್ರಿ, ದೋಷ ಮಿಶ್ರಿತತ್ವಂ, ದೋಷಗಳಿಂದ ಕೂಡ್ಯದ. ಏನು ದುಃಖದಿಂದ ಕೂಡೈತಿ, ಒಂದಾತು. ಇನ್ನು 2, ಎಷ್ಟೇ ಇದು ಮಾಡಿದ್ರು ಕೂಡ ಅತೃಪ್ತಿಕರತ್ವಂ, ತೃಪ್ತಿ ಇರೋದಿಲ್ಲ, ಸಾಕು ಅನ್ಸೋದಿಲ್ಲ. 100 ಗಳಿಸಿರ 1000 ಗಳಿಸ್ಬೇಕು ಅನಿಸ್ತದ, 1000 ಗಳಿಸಿರ ಲಕ್ಷ ಗಳಿಸ್ಬೇಕು ಅನಿಸ್ತದ, ಲಕ್ಷ ಗಳಿಸಿರ ಕೋಟಿ ಗಳಿಸ್ಬೇಕು ಅನಿಸ್ತದ, ಕೋಟಿ ಗಳಿಸಿರ 100 ಕೋಟಿ ಗಳಿಸ್ಬೇಕು ಅನಿಸ್ತದ, 100 ಕೋಟಿನೂ ಆತಂದ್ರೆ 1000 ಕೋಟಿ ಗಳಿಸ್ಬೇಕು ಅನಿಸ್ತದ. ಸಮಾಧಾನ ಇಲ್ಲ, ಅತೃಪ್ತಿಕರತ್ವಂ. ಏನಂತ ಬಂಧತ್ವಂ, ಬಂಧಕ ಏನ್ರಿ, ಬಂಧತ್ವಂ, ಅತೃಪ್ತಿಕರತ್ವಂ, ಬಂಧಕತ್ವಂ, ಬಂಧಿಸ್ತಾವ ಮತ್ ನಮ್ಮನ್ನ. ನಮಗ್ ಸುಖ ಕೊಟ್ಟು ಎಲ್ಲಿ ಹೋಗ ಕಟ್ಟಿ ಹಾಕ್ಬಿಡ್ತಾವ ನಮ್ಮನ್ನ. ಇಲ್ಲೇ ಸುತ್ತರಿಬೇಕು ನೀನು, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಸುತ್ತಲೇ ಇಲ್ಲೇ. ಅವು ಇದ್ರೆ ನೀವು ಸುಖ, ಅವು ಇಲ್ಲ ಅಂದ್ರೆ ಸುಖ ಇಲ್ಲ, ನಿಮ್ಮನ್ನ ಬಂಧಿಸ್ತಾವ.
ಎಲ್ಲ ಕೊಡ್ತಾವ ನಿಮಗೆ. ಕರ್ಮಕಾಂಡದಲ್ಲಿ ಮಾಡಿದಂತ ಯಜ್ಞ ಯಾಗಾದಿಗಳನ್ನ ನೀವು ಸರಿಯಾಗಿ ಪದ್ಧತಿ ಮಾಡಿದ್ರಿ ಅಂದ್ರೆ, ಯಾರು ಪದ್ಧತಿ ತಿಳಿದವ್ರ ಕಡೆ ಮಾಡಿಸಿದ್ರಂದ್ರ ಯಾವ ಫಲ ಬೇಕೋ ಆ ಫಲ ಸಿಗ್ತದೆ ಏನ್ರಿ. ಆದ್ರೆ ಏನ್ ದೋಷ ಅದಾವ? ದುಃಖದಿಂದ ಕೂಡ್ಯಾವ, ತೃಪ್ತಿ ಇಲ್ಲ, ಅತೃಪ್ತಿಯಿಂದ ಕೂಡ್ಯಾವ, ಮತ್ತ ಬಂಧಿಸ್ತಾವ ನಮ್ಮನ್ನ. ಇಷ್ಟ ಮಾಡಿದ್ಯಾ, ಇಷ್ಟ ಸುಖ ಬಂತು, ಇನ್ನ ಇಷ್ಟ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸುಖ ಬರ್ತದ ಅಂತ ತಿಳ್ಕೊಂಡು ನಮ್ಮನ್ನ ಕಟ್ಟಿ ಹಾಕ್ಬಿಡ್ತಾವ. ಅಲ್ರಿ, ಎಷ್ಟೊತ್ತರ ಎಷ್ಟು ಚಂದ ಹೇಳಿದ್ರಿ, ಮತ್ತೆ ಈಗ ದೋಷ ಹೇಳಾಕತ್ತಿರಲ್ರಿ? ಹೌದು, ಕರ್ಮಕಾಂಡವನ್ನ ಮಾಡಿ ದೋಷವನ್ನ ತಿಳ್ಕೊಂಡು ದೋಷ ದರ್ಶನ ಮಾಡಿಸ್ಬೇಕು ಈ ಬುದ್ಧಿಗೆ. ಅವಾಗ ಅದು ವೃತ್ತಿ ಇತ್ತಾಗ ಹೊಳ್ತದ, ವೇದಾಂತ ಕಡೆ ಹೊಳ್ತದ. ಎಲ್ಲ ಮಾಡಿ ಬಿಡುವುದು ಬರೀ ಒಮ್ಮಗಲೇ ಮ್ಯಾಗ ಹೋಗಿ ಕುಂಡ್ರುದಿಲ್ಲ. ಯಾವ್ದು ಅಂತಃಕರಣ ಪರಿಪಕ್ವವಾಗಬೇಕು, ದೋಷ ದರ್ಶನ ಆಗಬೇಕು. ವೇದ ಪೂರ್ವ ಭಾಗ, ವೇದ ಅಂತ ಭಾಗ ನೋಡ್ರಿ. ವೇದ ಪೂರ್ವ ಭಾಗದಲ್ಲಿ ಕರ್ಮಗಳ ವರ್ಣನೆ ಅದ, ಬಹಳ ರುಚಿ ಅದಾವ, ಹಿತ ಇಲ್ಲವು. ವೇದಾಂತ ಹಿತ ಐತಿ, ರುಚಿ ಇಲ್ಲ ನೋಡ್ರಿ. ಹೆಂಗದ ನೋಡ್ರಿ ವೇದಾಂತ. ಏನಪ್ಪಾ, ಏನು ಮರ ಗಾಳಿಯಾಗ ಸುದ್ದಿ ಹೊಡಿತಾರೆ, ಗುಂಡು ಹೊಡಿತಾರೆ ಇವರು ವೇದಾಂತಿಗಳು. ಏನ್ ಬರೀ ಜ್ಞಾನದಿಂದ ಮೋಕ್ಷ ಅಂತ ಒಣ 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 ಅನಿಸ್ತದ. ಪೆಟ್ರೋಲ್ ಇದ್ದಾಗ ಐತಿ ವಿದ್ಯೆ, ಇದು ಹಾರಿ ಹೋಗ್ತದ ಅಂತ. ಕರ್ಮ ನೋಡ್ರಿಪ್ಪ, ಅದನ್ನ ಭೋಗ್ಸಕ ಮತ್ತ ಎಂತ ಚಲೋ ಅನಿಸ್ತದ. ಕರ್ಮದ ಫಲನ ಬೇಯಿಸಿ ಅನಿಸ್ತದ. ಮೊದಲ ಕರ್ಮದ ಫಲದ ದೋಷ ಕಂಡು ಬಂದಾಗ ಜ್ಞಾನದ ಫಲವನ್ನ ಬಯಸ್ತಾನ ಮನುಷ್ಯ. ಕರ್ಮಗಳು ಮೂರು ಯಾವುವು? ಕಾಯ, ವಾಚ, ಮನಸ. ಮಾನಸಿಕ ಕರ್ಮಗಳು, ವಾಚಕ ಕರ್ಮಗಳು ಮತ್ತು ವಾಚಕ ಕರ್ಮಗಳು, ಮಾನಸಿಕ ಕರ್ಮಗಳು. ಈ ರೀತಿ ಮೂರು ಕರ್ಮಗಳು ಬರ್ತಾವ. ಅವುಗಳ ಫಲಗಳು ಕೂಡ ಮೂರು ಬರ್ತಾವೆ, ಅವುಗಳ ದೋಷ ಕೂಡ ಮೂರು ಅದಾವೆ. ಇವನ್ನೆಲ್ಲ ಹಿಂದಿನ ಉಪನಿಷತ್ತೊಳಗೆ ಹೇಳ್ಕೊಂತ ಬಂದಾರ ನೋಡ್ರಿ ಅಂತ. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ರಿವೈಸ್, ಬಟ್ ಇಫ್ ಯು ರಿಮೆಂಬರ್ ಆಲ್ ಆಫ್ ದೆಮ್, ವಂಡರ್ಫುಲ್, ಇಟ್ ಈಸ್ ನೈಸ್. ನೆನಪಿಟ್ಕೊಂಡಿರೋದ ಬಹಳ ಚಲೋ. ಆದ್ರೆ ನಮಗೆ ಇವು ನೆನಪು ಉಳಿದಿಲ್ರಿ. ನಮ್ಗೆ ನೆನಪು ಯಾಕೆ ಉಳಿದಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಚಿಂತನೆ ಇಲ್ಲ, ಲಕ್ಷ್ಯ ಬೇರೆ ಕಡೆ ಐತಿ ನಮ್ಮದು. ನಮ್ದು ಏನೋ ಒಂದ್ ದಿವ್ಸಕ್ಕೆ 1 ತಾಸು ಈ ಕಡೆ, ಇನ್ನು 23 ತಾಸು ಅಲ್ಲಿ ಹರಗಾಡೋದು ವಿಷಯ ವಸ್ತುಗಳಲ್ಲಿ. ಅಂದಾಗ ನೆನಪು ಹೆಂಗ್ ಉಳಿತದ್ರಿ? ನಾವು ದಿಸ್ ಉಪನಿಷತ್ ಬಿಲಾಂಗ್ಸ್ ಟು ಶುಕ್ಲ ಯಜುರ್ವೇದ. ಈ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಡ್ತದೆ. In the 10 Upanishads that Shankaracharya has commented, 2 Upanishads belong to Shukla Yajurveda. ಶಂಕರರು ಬರೆದಂತಹ ಭಾಷ್ಯಗೆ 10 ಉಪನಿಷತ್ಗೆ ಬರೆದಾರ ಭಾಷ್ಯ. ಅದರಾಗ 2 ಉಪನಿಷತ್ತು ಬರ್ತಾವ. ಎದಕ್ ಸಂಬಂಧಪಟ್ಟಿದ್ವು ಅಂದ್ರೆ ಈ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತವು 2 ಉಪನಿಷತ್ತು ಬರ್ತಾವ. ಮತ್ತೆ ಈಗ 6 ಅಭ್ಯಾಸ ಮಾಡೇವಲ್ರಿ, ಅದ್ರಾಗ ಯಾವಾರ ಮಾಡೇವಿ ಏನ್ರಿ ಅಂದ್ರೆ ಶುಕ್ಲ ಯಜುರ್ವೇದದ ಯಾವುದೂ ಮಾಡಿಲ್ಲ ನಾವು. ಶುಕ್ಲ ಯಜುರ್ವೇದದಾಗ 2 ಬರ್ತಾವ. ಯಾವ ಅಂದ್ರೆ ಒಂದ್ ಇದು ಈಶಾವಾಸ್ಯ ಉಪನಿಷತ್, ಇವತ್ತೇನು ಅಭ್ಯಾಸ ಮಾಡಕ್ ಚಾಲು ಮಾಡೇವಿ ಅದು ಒಂದು. ಮತ್ತು ಕೊನೆಯದೇನು ಬೃಹದಾರಣಿಕ ಉಪನಿಷತ್ ಬರ್ತದ, ಅದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ. ಇದ ಶುಕ್ಲ ಅನ್ನೋದಕ್ಕೆ ಏನ್ ಬರ್ತದ ಸರ್? ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡ್ಯಾರ್ರಿ. ಏನ್ರಿ? ಅದ್ರಲ್ಲಿ ಹೇಳ್ತಕ್ಕಂಥ ವಿಷಯ ಬೇರೆ, ಅದ್ರಲ್ಲಿ ಹೇಳ್ತಕ್ಕಂಥ ವಿಷಯ ಬೇರೆ ರೀ? ಇಲ್ಲ, ಸೇಮ್, ಎಲ್ಲಾ ಸೇಮ ರೀ. ಸರಿ, ಎಲ್ಲಾ ಸೇಮ. ಶುಕ್ಲ ಯಜುರ್ವೇದ ಉಪನಿಷತ್ತು ನಾವು ಯಾವ ಮಾಡಿಲ್ಲ. ಇಲ್ಲಿ ಮಠ ನಾವು ಮಾಡಿದ್ದು ಮುಂಡಕ ಮಾಡೇವಿ, ಅಥರ್ವಣ ವೇದಕ್ಕೆ ಸಂಬಂಧಪಟ್ಟದ. ಕೇನ ಉಪನಿಷತ್ ಮಾಡೇವಿ, ಅದು ಸಾಮವೇದಕ್ಕೆ ಬಂದದ. ಕಟ ಉಪನಿಷತ್ ಮಾಡೇವಿ, ಅದು ಕೃಷ್ಣ ಯಜುರ್ವೇದಕ್ಕೆ ಬರ್ತದ. ಕೈವಲ್ಯ ಮಾಡೇವಿ, ಅದು ಅಥರ್ವಣ ವೇದಕ್ಕೆ ಬರ್ತದ. ತೈತ್ರೇಯ ಉಪನಿಷತ್ ಮಾಡೇವಿ, ಅದು ಕೃಷ್ಣ ಯಜುರ್ವೇದಕ್ಕೆ ಬರ್ತದ. ಮಾಂಡುಕ್ಯ ಉಪನಿಷತ್ ಮಾಡೇವಿ, ಅದು ಅಥರ್ವಣ ವೇದಕ್ಕೆ ಬರ್ತದ. ಆದ್ದರಿಂದ ಈ ಉಪನಿಷತ್ತು ಏನದ, ಇದು ಹೊಸ ಉಪನಿಷತ್ತು ಮತ್ತು ಹೊಸದೇ ವೇದ. ಯಾವುದು ಇದು? ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಋಗ್ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತು ಇನ್ನೂ ನೋಡಿಲ್ಲ. ಐತರೇಯ ಉಪನಿಷತ್ ಅಂತ ಮಾಡೋರದೇವಿ ಏನ್ರಿ? 8 ಅಥವಾ 9ನೇ ನಂಬರ್ ಬರ್ತದೆ, ಐತರೇಯ ಉಪನಿಷತ್ ಬರ್ತದೆ. ಈಗ ಈಶಾವಾಸ್ಯ ಉಪನಿಷತ್ತು ಏನ್ ಅಭ್ಯಾಸ ಮಾಡಕ್ ತಗೊಂಡೇವಿ, ಇದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ.
ಮತ್ತ ಇದು ಏನದಪ್ಪ ಅಂತಂದ್ರ ಇದ್ರಾಗ ಇನ್ನೊಂದು ಉಪನಿಷತ್ ಯಾವ್ದು ಅಂತ ಹೇಳಿದ್ ನಾನು, ಬೃಹದಾರಣ್ಯಕ ಉಪನಿಷತ್. ನಾವೇನು ಈಗ ಮಧ್ಯಾಹ್ನ 3 ಗಂಟೆಗ ಮೈತ್ರಾದೇವಿ ಮತ್ತು ಯಾಜ್ಞವಲ್ಕ್ಯ ಋಷಿಗಳ ಸಂವಾದ ರೂಪದಲ್ಲಿ ಇದ್ದಂತಹ ಪರಮಾನುಭೂತಿ ಒತ್ತಿ ಇದ್ದಾವೆಲ್ಲ, ಅದು ಬೃಹದಾರಣ್ಯಕ ಉಪನಿಷತ್ತಿನ ಸಾರ ಇತ್ತು. ಅನುವಾದ ಅಲ್ಲ, ಸಾರ. ಬಟ್ಟೆ ಇಳಿಸ್ಯಾರ ಯಾರು? ನಿಜಗೊಂಡ್ರು. ಎಲ್ಲಿದು? ಬೃಹದಾರಣ್ಯಕ ಉಪನಿಷತ್ತಿನ ಬಟ್ಟೆ ಇಳಿಸ್ಯಾರ. ಅದು ಬಹಳ ಅದ, ಇವ್ರು ಒಂದ್ ಸ್ವಲ್ಪ ಸಂಕ್ಷಿಪ್ತ ಮಾಡ್ಯಾರ ಕನ್ನಡದಾಗ. ಮತ್ತೆ ಇನ್ನೂ ಕೆಲವು ಮಂದಿ ವಾದ ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ಉಪನಿಷತ್ತಾಗ ಬರೀ 18 ಮಂತ್ರ ಅದಾವ, ಈಶಾವಾಸ್ಯ ಉಪನಿಷತ್ತಿನ ಮಂತ್ರದಾಗ. ಬೃಹದಾರಣ್ಯಕ ಉಪನಿಷತ್ತೊಳಗ ಬಹಳ ಮಂತ್ರ ಅದಾವ, 1000 ಗಟ್ಟಲೆ ಮಂತ್ರ ಅದಾವ, ಎಷ್ಟು ಲೆಕ್ಕಿಲ್ಲವು. ಏನ್ ಒಂದು ಅಭಿಪ್ರಾಯಪ್ಪ ಅಂತಂದ್ರ, ಈ 18 ಉಪನಿಷತ್ತುಗಳ ಸಾರನ ಆ ಬೃಹದಾರಣ್ಯಕ ಉಪನಿಷತ್ತು. ಅಲ್ಲಿ ವಿಸ್ತಾರ ಅದ, ಇಲ್ಲಿ ಸಂಕ್ಷಿಪ್ತ ಅದ, ಏನು ವ್ಯತ್ಯಾಸ ಇಲ್ಲ. ಈಶಾವಾಸ್ಯ ಉಪನಿಷತ್ತು ಸಂಕ್ಷಿಪ್ತ, ಅದೇ ಬೃಹದಾರಣ್ಯಕ ಉಪನಿಷತ್ತು ವಿಸ್ತಾರ ರೂಪ, ಏನು ವ್ಯತ್ಯಾಸ ಇಲ್ಲ. ಇನ್ನ ಇದಕ್ಕೆ ಈಶಾವಾಸ್ಯ ಉಪನಿಷತ್ ಅಂತ ಯಾಕೆ ಬಂತು ಅಂತಂದ್ರೆ, ಈ ಉಪನಿಷತ್ತಿನ 1ನೇ ಮಂತ್ರ ಏನದ? ಈಶಾವಾಸ್ಯಂ ಇದಂ ಸರ್ಗಂ ಅಂತ ಬರ್ತದ. ಆ ಈಶಾವಾಸ್ಯಂ ಅಂತ ಬರೋದ್ರಿಂದ 1ನೇ ಅಕ್ಷರ ಹಿಡ್ಕೊಂಡು ಕೇನೋಪನಿಷತ್ತು ಹೆಂಗ ಕೇನ ಅಂತ ಬಂದದ, ಇಲ್ಲಿ ಈಶಾವಾಸ್ಯ ಬಂದಿದ್ರಿಂದ ಇದಕ್ಕೆ ಈಶಾವಾಸ್ಯ ಉಪನಿಷತ್ತು ಅಂತ ಕರೆದ. ಇನ್ನ ಈಗಿನ ಕಾಲದಾಗ ಎಲ್ಲ ಶಾರ್ಟ್ಕಟ್ ಅಲ್ಲ, ಕೆಲವು ಮಂದಿ ಈಶೋಪನಿಷತ್ ಅಂತಾರ, ಈಶಾವಾಸ್ಯ ಉಪನಿಷತ್ ಅನ್ನೋರು ಕೆಲವು ಮಂದಿ ಅಂತಾರ, ಕೆಲವು ಮಂದಿ ಈಶೋಪನಿಷತ್ ಅಂತಾರ, ಕೆಲವು ಮಂದಿ ಈ ಉಪನಿಷತ್ ಅಂದ್ರು ಏನು ಅಡ್ಡಿ ಇಲ್ಲ ಇನ್ಮ್ಯಾಗ, ಯಾಕಂದ್ರೆ ಎಲ್ಲ ಶಾರ್ಟ್ ಹ್ಯಾಂಡ್ ಮಾಡಾಕತ್ತಾರ. ಈಗ ಶಾರ್ಟ್ಕಟ್ ಈಗೆಲ್ಲ, ಅದಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಮಠ ಅಂತೂ ಈಶೋಪನಿಷತ್ ಈಶಾವಾಸ್ಯ ಉಪನಿಷತ್ ಮಾಡ್ಯಾರ, ಇನ್ ಮ್ಯಾಗ ಈ ಉಪನಿಷತ್ ಮಾಡಿದ್ರು ಮಾಡಬಹುದು ಅಂತ ಅಪ್ಪೋರ್ ಬರ್ದಾರ. ನಾನು ಅಂತ ಹೇಳಿ ಬಹಳ ಸಂಕ್ಷಿಪ್ತ. ಮತ್ತೆ ಇದು ಶುಕ್ಲ ಯಜುರ್ವೇದಕ್ಕೆ ಬಂದಿದ್ರಿಂದ ಈ ಶುಕ್ಲ ಯಜುರ್ವೇದದ ಶಾಂತಿ ಪಾಠ ಬ್ಯಾರೆನ ಐತಿ. ಅದು ಉಳಿದ ಒಂದೊಂದು ಉಪನಿಷತ್, ಒಂದೊಂದು ವೇದಕ್ಕೆ ಒಂದೊಂದು ಮಂತ್ರ ಅದ. ಹಂಗಾಗಿ ಶುಕ್ಲ ಯಜುರ್ವೇದಕ್ಕೆ ಮಂತ್ರ ಯಾವುದು ಅಂದ್ರೆ ಅದ ಹೇಳಿದ್ವಲ್ಲ ಆಗಲೇ, ಓಂ ಪೂರ್ಣಮದಃ ಪೂರ್ಣಮಿದಂ, ಆ ಮಂತ್ರ ಬರ್ತದೆ ಶಾಂತಿ ಪಾಠ. ಅದಕ್ಕೆ ಈಗ ಶಾಂತಿ ಪಾಠ ಹೇಳ್ತೇನೆ ನಾನು, ಲಕ್ಷ ಕೊಟ್ಟು ಕೇಳ್ರಿ. ಬಹಳ ಮಂದಿ ತಪ್ಪ ಅಂತೀರಿ. ಮೊದಲ ಪೂರ್ಣ ಮದಃ ಅನ್ಬೇಕು, ಮೊದಲ ಪೂರ್ಣಮಿದಂ ಅನ್ನಬಾರದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟು ಮಂತ್ರ ಅಂತ. ಈ ಮಂತ್ರದ ಅರ್ಥ ಬಹಳ ಕ್ಲಿಷ್ಟ ಅದ. ನಿಮಗೆ ಇದರದು ಸಾಮಾನ್ಯ ಅರ್ಥ ಬೇಕಂದ್ರ ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ಮಂತ್ರದ ಯಥಾರ್ಥ ಅರ್ಥ ಏನಂದ್ರ, ಇದು ಪೂರ್ಣ ಇದೆ, ಪೂರ್ಣಮದ, ಇದು ಪೂರ್ಣ ಇದೆ, ಪೂರ್ಣಮಿದಂ, ಅದು ಪೂರ್ಣ ಇದೆ. ಆ ಪೂರ್ಣದಿಂದ ಈ ಪೂರ್ಣವನ್ನು ತೆಗೆದ್ರೆ ಪೂರ್ಣವೇ ಉಳಿಯುತ್ತದೆ. ಅದು ಪೂರ್ಣದ, ಇದು ಪೂರ್ಣದ, ಆ ಪೂರ್ಣದಿಂದ ಈ ಪೂರ್ಣವನ್ನು ತೆಗೆದ್ರೆ ಪೂರ್ಣವೇ ಉಳಿಯುತ್ತದೆ. ಇಷ್ಟ ಇದ್ರ ಮಂತ್ರ ಅರ್ಥ. ಏನಂತ ಅರ್ಥ ಮಾಡ್ತೀರಿ? ಅನೇಕ ಜನ ಅನೇಕ ಅರ್ಥ ಮಾಡ್ತಾರೆ. ನೀವೇನ್ ಅರ್ಥ ಮಾಡ್ತೀರಿ ನೋಡಿ. ಅದು ಪೂರ್ಣ, ಇದು ಪೂರ್ಣ, ಆ ಪೂರ್ಣದಿಂದ ಈ ಪೂರ್ಣ ತೆಗೆದ್ರೆ ಅದು ಪೂರ್ಣ ಉಳಿದಿತ್ತಂತ. ಅದು ಒಂದೇ ಪರಮಾತ್ಮನು ಪೂರ್ಣನೇ ಅದನ್ರಿ. ಆ ಪೂರ್ಣದಿಂದನ ಇದು ಹುಟ್ಟದ್ರಿ, ಮತ್ ಇದು ಅದ್ರಾಗೆ ಹೋಗಿ ಶೂನ್ಯನ ಆಗ್ತೈತಿ. ಹೇಳಿದ್ರು ನೋಡ್ರಿ ನಮ್ಮ ಹಿರೇಮಠ ಸರು, ಆಮೇಲೆ ನಮ್ ಗಿರಿಜಮ್ಮ ಅವ್ರು ಹೇಳಿದ್ರಲ್ಲ, ಅವ್ರು ಕೇಳ್ಯಾರ, ಬೆರ್ಕೆ ಎಲ್ಲೇ ಕೇಳ್ಯಾರ, ನೆನ್ಪಿಟ್ಕೊಂಡ ಕರೆಕ್ಟ್ ಅವ್ರು ಹೇಳಿದ್ರು. ಅವರು ಅದು ಪೂರ್ಣ ಇದು ಪೂರ್ಣ ಅಂತಾರೆ. ಯಾವ್ದು ಪೂರ್ಣ ಏನು ಹೇಳಂಗಿಲ್ಲ ಮಂತ್ರ ಅದು.
ಅದು ಯಾವ್ದು ಪೂರ್ಣ ಐತಿ, ಯಾವ ಪೂರ್ಣದಾಗ ಪೂರ್ಣ ಕಳೆದ್ರೆ ಪೂರ್ಣ ಉಳಿತೈತಿ ಅನ್ನುವಂಥದ್ದು ಸ್ವಲ್ಪ ತಿಳ್ಕೊಬೇಕಲ್ಲ. ಪೂರ್ಣದಾಗ ಪೂರ್ಣ 10ರಾಗ 10 ಕಳೆದ್ರೆ ಎಷ್ಟು ಉಳಿತೈತ್ರಿ? ಸೊನ್ನೆನೇ ರೀ. 100ರಾಗ 100 ಕಳೆದ್ರೆ 100ರಾಗ 100 ಕಳೆದ್ರೆ ಅದು ಸೊನ್ನೆ ರೀ, ಎಲ್ಲ ಪೂರ್ಣನೇ ರೀ. ಮತ್ತ ಅದು ಪೂರ್ಣ ಐತಿ, ಇದು ಪೂರ್ಣ ಐತಿ. ಆ ಪೂರ್ಣದಾಗಿ ಈ ಪೂರ್ಣ ಕಳೆದ್ರೆ ಮತ್ತೆ ಉಳಿದು ಶೂನ್ಯ ಅನ್ನುವಲ್ಲ ಪೂರ್ಣ ಅಂತಾರಲ್ಲ ಇವ್ರು. ಇದು ಹೆಂಗ್ರಿ ಇದು ಹಿರೇಮಠ ಸರ್? ಅದು ಪೂರ್ಣದಿಂದ ಬಂದೈತೆ ಅನ್ನೋ ಸಂಬಂಧ ಪೂರ್ಣ ಆಗೈತ್ರಿ. ಅಲ್ಲ, ಸರ್, ಪೂರ್ಣ ಕಳೆದ್ ಬಿಟ್ರ ಸೊನ್ನೆ ಉಳಿಬೇಕಲ್ಲ. ಸರ್ ಪೂರ್ಣದೊಳಗ ಪೂರ್ಣ ಕಳ್ಯಾಕ ಬರಂಗಿಲ್ಲ, ಪೂರ್ಣವನ್ನ ಹೊರಗೆ ಮತ್ತ ಪೂರ್ಣದೊಳಗ ತಕೊಳಕ ಬರಂಗಿಲ್ರಿ. ಮತ್ತೆ ಆದಾಯ ಪೂರ್ಣ ಐತಿ, ಪೂರ್ಣವನ್ನ ತೆಗೆದು ಎಲ್ಲಿ ಇಡೋರು? ತಕೊಳಕ ಬರಂಗಿಲ್ಲ, ಕಳ್ಯಾಕ ಉಳ್ಸಾಕು ಬರಲ್ಲ. ಹಿಂಗಂತೀರಿ. ಮತ್ತೆ ಯಾರು ಹೇಳ್ತಾರೆ? ಶಿವಪುತ್ರ ಒಂದು ಹೇಳಿದ್ರು. ಮತ್ತೆ ಬೇರೆಯವರು ಅಪ್ಪರಿ ಎಲ್ಲಾ ಹೋಗಿ ಸೊನ್ನೆ ನಿರಾಕಾರನೇ ಆಗೋದೈತಿಲ್ರಿ ಅದ. ಆಯ್ತು. ಈಗ ಹಾವು ಹಗ್ಗದ ಎಷ್ಟು ಗಾತ ಅದಲ್ಲ ಅದ್ರ ಆಕಾರ ಅಷ್ಟ ತೋರ್ತದ ಅದು. ಹಂಗ ಈ ಜಗತ್ತಿನ ಅಲ್ಲಿ ಮಿಥ್ಯೆ ಹಂಗ ಹಾವ ಮಿಥ್ಯೆ ಅದಲ್ಲ, ಹಂಗ ಈ ಜಗತ್ತು ಮಿಥ್ಯೆ ಅದ. ಅದು ಪೂರ್ಣ ಅಂತ, ಮಿಥ್ಯೆ ಇದ್ರು ಪೂರ್ಣ ಅಂತ ಹೇಳ್ತೇವೆ ನಾವು. ಯಾಕಂದ್ರ ಅದ್ರ ಅವನಾಗಿ ಅಷ್ಟ ತೋರ್ತದ ಅದು. ಹಿಂಗಂತೀರಿ. ಮಿಥ್ಯೆ ಅಂತಿ ಅದ್ರ ಅವನಾಗಿ ಅಷ್ಟ ಮಿಥ್ಯಾ ರೂಪದಿಂದ ತೋರ್ತ. ಹಗ್ಗದಷ್ಟು ಎಷ್ಟೈತು ಅಷ್ಟ ಹಾವ ತೋರೈತಿ. ಆಯ್ತಾಯ್ತು. ಈಗ ಒಂದು 2-3 ಅರ್ಥ ಬರ್ತಾವ. ಆ 2-3 ಅರ್ಥನ ನೋಡೋಣ, ಏನೇನ್ ಹೇಳ್ತಾರ ನೋಡ್ಕೊತ ಅವ್ರ ಹೇಳ್ತಾರ. ದಿಸ್ ವಿಲ್ ಬಿ ದ ರನ್ನಿಂಗ್ ಟ್ರಾನ್ಸ್ಲೇಷನ್ ಅಂಡ್ ವಾಟ್ ಇಟ್ ರಿಮೈನ್ಸ್ ವಿಲ್ ನಾಟ್ ಬಿ ದ ಹೋಲ್. ಏನಂತಾರ ಅವರು? ಇದು ನಿಮ್ಗೆ ಸಾಮಾನ್ಯ ಸರಳ ಅರ್ಥ ಹೇಳಿದ್ರು ಅವರು. ಆ ಪೂರ್ಣದಿಂದ ಈ ಪೂರ್ಣವನ್ನ ಕಳೆದ್ರ ಪೂರ್ಣ ಉಳಿತೈತಿ ಅಂತಾರ ಇವ್ರು. ಅದು ಪೂರ್ಣ ಹೆಂಗ ಆಗ್ತೈತಿ ಅಂತ ಅವರ ಪ್ರಶ್ನೆ ಹಾಕ್ತಾರೆ. ಪರಮಾರ್ಥಾನಂದ ಅಪ್ಪಾರ ಒಂದು ಪ್ರಶ್ನೆ ಹಾಕ್ತಾರೆ. At the end of Shanti Pata, you in your head whole will remain. ಕೊನೆಗೆ ಇದನ್ನ ನೀವು ಗುರುಮುಖೇನ ಅಭ್ಯಾಸ ಮಾಡಲಿಲ್ಲ ಅಥವಾ ಬಲ್ಲವರ ಮೂಲಕ ಇದನ್ನ ಅಭ್ಯಾಸ ಮಾಡಲಿಲ್ಲ ಅಂತಂದ್ರ ನಾವ ವಿಚಾರ ಮಾಡಕ್ ಕುಂತೀವಿ. ಈಗ ನಾವು 6 ಉಪನಿಷತ್ ಮಾಡೇವಿ ಅಭ್ಯಾಸ, ನಾವೇನಿದ ಅರ್ಥ ಮಾಡ್ಬೋದು ಅಂತಂದ್ರ ಅಂತಾರ. ಆ ಹೋಲ್ ಅಂದ್ರೆ WHOL ಅಲ್ಲ, HOL ಹೋಲ್ ಉಳಿತೈತಿ ತಲೆಯಾಗ ಅಂತಾರ. ಹಾಸ್ಯ ಮಾಡಾಕತ್ತಾರ. ಪೂರ್ಣದಿಂದ ಪೂರ್ಣವನ್ನ ಕಳೆದ್ರ ಪೂರ್ಣ ಉಳಿತೈತಿ ಅಂದ್ರ ಆ ಪೂರ್ಣ ಎಂತದು ಅಂದ್ರ ಇಂಗ್ಲಿಷ್ ನಾಗ ಗೊತ್ತಾಗತ್ತದ. ಹೋಲ್ ಅಂದ್ರ WHOL ಅಲ್ಲ, ಹೋಲ್ HOL ಹೋಲ್ ಉಳಿತದ ಅಂದ್ರೆ ನಿಮ್ ತಲೆಯಾಗ ಏನು ಬುದ್ಧಿ ಇಲ್ಲ ಅಂತ ಬೈದಂಗ ಅದು ಟೀಕಾ ಮಾಡಾತ. ನಥಿಂಗ್ ವಿಲ್ ಬಿ ಮೀನಿಂಗ್ಫುಲ್, ಏನು ಅರ್ಥ ಆಗುದಿಲ್ಲ ಇದು. ದ ವೆರಿ ಶಾಂತಿ ಪಾಠ ಈಸ್ ಆಬ್ಸ್ಕ್ಯೂರ್. ಈ ಶಾಂತಿ ಪಾಠನ ಕ್ಲಿಷ್ಟ ಅದ. 2 or 3 interpretations are given. I will try to give one interpretation. 2 ಅಥವಾ 3 ಅರ್ಥಗಳನ್ನ ಹೇಳ್ತಾರ ಇದ್ರಾಗ ಪರಂಪರೆ ಒಳಗ. ಅದ್ರಾಗ ನಾನು ಒಂದ್ ಅರ್ಥ ಹೇಳ್ತೀನಿ ಅಂತ ಅಪ್ಪೋರ್ ಅಂತಾರ. ನಾನ್ ನಿಮಗೆ 2 ಅರ್ಥ ಹೇಳ್ತೇನೆ. ಒಂದ್ ಅರ್ಥ ಹೇಳ್ತಾರ ನೋಡ್ರಿ ಅವರು. ಸೊ ದ ಫಸ್ಟ್ 2 statements talk about ಜೀವಾತ್ಮ ಪರಮಾತ್ಮ ಐಕ್ಯಂ. ಇಲ್ಲಿ ಜೀವಾತ್ಮ ಪರಮಾತ್ಮ ತಗೋಬೇಕು. ಅದು ಪೂರ್ಣ, ಇದು ಪೂರ್ಣ ಅಂದ್ರ ಅದು ಅಂದ್ರ ಪರಮಾತ್ಮ, ಇದು ಅಂದ್ರೆ ಜೀವಾತ್ಮ. ತೋಡ್ರಿ, ಇದು 2 ಅರ್ಥ 3 ಅರ್ಥ ಕೊಡ್ತಾರಲ್ಲ, ಅದ್ರಾಗ ಒಂದ್ ಅರ್ಥ ಇದು. ಅದು ಪೂರ್ಣ, ಇದು ಪೂರ್ಣ ಅಂದ್ರೆ ಪರಮಾತ್ಮನು ಪೂರ್ಣದಾನ, ಜೀವಾತ್ಮನು ಪೂರ್ಣದಾನ. ಪೂರ್ಣಂ ಆದಾಯ ಅಂತಂದ್ರ ಪರಮಾತ್ಮ ಇಸ್ ಪೂರ್ಣಂ ಇನ್ಫಿನೈಟ್ ಅಂದ್ರೆ ವ್ಯಾಪಕ ಅದಾನ. ಪೂರ್ಣಂ ಇದಂ ರೆಫರೆನ್ಸ್ ಟು ಜೀವಾತ್ಮ ಹೂ ಇಸ್ ಆಲ್ಸೋ ಪೂರ್ಣಂ. ಜೀವಾತ್ಮನು ಪೂರ್ಣನ ಅದಾನ, ಅವನು ವ್ಯಾಪಕ ಅದಾನ. ಅಂಡ್ ಇಫ್ ದ ಪರಮಾತ್ಮ ಈಸ್ ಪೂರ್ಣಂ, ಜೀವಾತ್ಮ ಈಸ್ ಆಲ್ಸೋ ಪೂರ್ಣಂ, equating them together you can say ಪರಮಾತ್ಮ ಅಂಡ್ ಜೀವಾತ್ಮ ಆರ್ ಒನ್ ಅಂಡ್ ದ ಸೇಮ್. ಅವಾಗ ನೀವೇನ್ ಅನ್ಬಹುದು ಒಂದು ಬಾಳ್ ಮಾಡಿ, ಆ ಪರಮಾತ್ಮ ಜೀವಾತ್ಮ ಅವು 2 ಒಂದ ವಸ್ತುವಿನ 2 ಹೆಸರು ಅನ್ಬಹುದು. ಓಕೆ, ಬರೋಬರಿ. ಬೋತ್ ಬೀಯಿಂಗ್ ಇನ್ಫಿನೈಟ್, 2 ವ್ಯಾಪಕ ಅದಾವ. ವಾಟ್ ವಿಲ್ ಬಿ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಇನ್ಫಿನೈಟ್ ಅಂಡ್ ದ್ಯಾಟ್ ಇನ್ಫಿನೈಟ್? ಈ ಜೀವಾತ್ಮ ಮತ್ತು ಪರಮಾತ್ಮ 2 ವ್ಯಾಪಕ ಅದಾವ. ಅವುಗಳಲ್ಲಿ ಏನು ವ್ಯತ್ಯಾಸ ಹಂಗಾರ? 2 ಯಾಕೆ ಅನ್ನಕತ್ತಾರ? ಇನ್ಫಿನೈಟ್ ಕ್ಯಾನ್ ಬಿ ಓನ್ಲಿ ಒನ್. ಯಾವುದು ವ್ಯಾಪಕ ಅದ ಅದು ಒಂದಿರಕ್ ಸಾಧ್ಯ. 2 ಪೂರ್ಣ ವಸ್ತು ಹೆಂಗಿರಕ್ ಸಾಧ್ಯ? ಪೂರ್ಣ ವಸ್ತು ಒಂದೇ ಒಂದ್ ಇರ್ಲಿಕ್ಕೆ ಸಾಧ್ಯ. ತತ್ ತ್ವಂ ಅಶಿ ಮಹಾವಾಕ್ಯ ಇಸ್ ಗಿವನ್ ಸ್ಟ್ರೇಟ್ ಅವೇ. ತತ್ ತ್ವಂ ಅಶಿ ಅಂದ್ರೆ ಆ ತತ್ವಮಶಿ ಮಹಾವಾಕ್ಯದ ಏನು ಉಪದೇಶ ಐತಿ, ಆ ಜೀವಾತ್ಮ ಪರಮಾತ್ಮ ಏನದ ಭೇದ ಇಲ್ಲ. ಹೆಸರಷ್ಟ 2, ವಸ್ತು ಮಾತ್ರ ಒಂದೇ.
ಹಾ ಮುಂದೆ ಹಂಗ ಬರ್ರಿ. ದೆನ್ ದ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಪೂರ್ಣದಿಂದ ಪೂರ್ಣವು ಹುಟ್ಟುತ್ತದೆ. ಉದಚ್ಯತೆ ಅಂದ್ರೆ ಏನ್ರಿ? ಹುಟ್ಟುತ್ತದೆ. ಫ್ರಾಮ್ ದ ಪೂರ್ಣ ಸ್ವರೂಪ ಪರಮಾತ್ಮ, ದ ಪೂರ್ಣ ಸ್ವರೂಪ ಜೀವಾತ್ಮ ಒರಿಜಿನೇಟ್ಸ್ ಆರ್ ಎಮರ್ಜಸ್. ನೋಡ್ರಿ, ಈಗ ಮಾಂಡವಿಕದಾಗ ಇಲ್ಲೇ ಈಗ ಹುಟ್ಟೈತೆ ಅನ್ನೋದು ಅಲಗಳದೇವಿ, ಆದ್ರೂ ಮತ್ತು ಹುಟ್ಟೈತೆ ಅನ್ನೋದು ತಗೋತಾರೆ. ಯಾಕಂದ್ರೆ ಆ ರೀತಿ ಓರಿಯಂಟೇಶನ್ ಐತೆ ನಮ್ದು. ಜಗತ್ ಹುಟ್ಟೈತೆ ಅನ್ನುವಂಥದ್ದು ಬಿಡುದಿಲ್ಲ ನಾವು. ಸೂರ್ಯ ಹುಟ್ಟುವುದಿಲ್ಲ ಅಂದ್ರು ಸೂರ್ಯ ಹುಟ್ಟತಾನ ಅಂತೇವಿ ದಿವಸ. ಸೂರ್ಯ ಎಷ್ಟು ಹುಡ್ತಾನ ನೋಡ್ರಿ, ಸೂರ್ಯೋದಯ ಎಷ್ಟಾಗೈತೆ ನೋಡ್ರಿ ಅಂತೇವಿ. ಸೂರ್ಯ ಹುಟ್ಟಂಗಿಲ್ಲ ಅಂತ ಗೊತ್ತಿದ್ರು ಮಾತ್ ಹಂಗ ಮರಡ್ಬೇಕಾಗತ್ತೆ ಈ ಜಗತ್ನಾಗ. ಹುಚ್ಚರು ಕೂಡ ಹುಚ್ಚರಂಗ ಮರಡ್ಬೇಕಾಗ್ತದೆ. ಶಣ್ಯಾರ್ ಗತೆ ಮರಡಕ್ ಹೋದ್ರೆ ಹುಚ್ಚರಂತಾರ. ಅದಕ್ಕೆ ಮತ್ತು ಏನ್ ಅನ್ಬೇಕು? ಮತ್ತು ಏನದ ಈ ಸೃಷ್ಟಿ ಹುಟ್ಟೈತೆ ಅನ್ನೋದು, ಮತ್ತು ಅದು ಓರಿಯಂಟೇಶನ್, ಆ ರೀತಿ ಭಾವ ನಮ್ದು, ಆ ರೀತಿ ಭಾಷೆಯನ್ನ ಬಳಸ್ಬೇಕಾಗ್ತದೆ. ಅಂದ್ರೆ ಆ ಪೂರ್ಣದಿಂದ ಈ ಪೂರ್ಣ ಅಂದ್ರೆ ಏನು? ಪರಮಾತ್ಮನಿಂದ ಈ ಜೀವಾತ್ಮ ಹುಟ್ಟಿದ್ದಾನೆ. ನಾವು ದಿಸ್ ಸ್ಟೇಟ್ಮೆಂಟ್ ವಿಲ್ ರಿಕ್ವೈರ್ ಸಮ್ ಎಕ್ಸ್ಪ್ಲನೇಷನ್. ಇದಕ್ಕೆ ಒಂದ್ ಸ್ವಲ್ಪ ನಿಮಗ ಅವರು ವಿವರಣೆ ಕೊಡಬೇಕಾಗ್ತದೆ. ಈ ಬೋತ್ ಆಫ್ ದಮ್ ಆರ್ ಪೂರ್ಣಂ, ಹೌ ಕ್ಯಾನ್ ಯು ಸೇ ಒನ್ ಪೂರ್ಣ ಜೀವಾತ್ಮ ಒರಿಜಿನೇಟ್ಸ್ ಫ್ರಾಮ್ ದ ಪೂರ್ಣ ಪರಮಾತ್ಮ? ಎರಡು ಒಂದ ಅಂದ್ರ ಒಂದರಿಂದ ಇನ್ನೊಂದು ಹುಡುತು ಅಂತ ಹೆಂಗ್ ಅಂತೀರಿ? ಎರಡು ಒಂದೇ ಮತ್ತೆ ವ್ಯಾಪಕ ಅಂತೀರಿ, ಅನಂತ ಅಂತೀರಿ. ಅದ ಹೆಂಗ್ ಎರಡು ಅನಂತ ಇರಕ್ ಹೆಂಗ್ ಸಾಧ್ಯ? ಸ್ವಲ್ಪ ವಿಚಾರ ಮಾಡ್ರಿ. ಯಾವ ಒಂದು ಕಂಡೀಷನ್ದಾಗ ಎರಡು ಪೂರ್ಣ ಇರಕ್ ಸಾಧ್ಯ? ನಿಮಗ ಹೇಳ್ತೀನಿ, ಒಂದು ಸತ್ಯ ಇರಬೇಕು, ಒಂದು ಕಲ್ಪಿತ ಇರ್ಬೇಕು. ಅಂದಾಗ ಮಾತ್ರ ಸಾಧ್ಯ. ಇನ್ನು ಉಳಿದ ಹೊತ್ತಾಗ ಇದು ಅಸಾಧ್ಯ. ಒಂದು ಕಲ್ಪಿತ ಇರಬೇಕು, ಒಂದು ಕಲ್ಪಿತ ಪೂರ್ಣದ, ಒಂದು ಅಕಲ್ಪಿತ ಪೂರ್ಣದ. ವಾಸ್ತವಿಕ ಪೂರ್ಣದ, ಅಕಲ್ಪಿತ ಅಂದ್ರೆ ಏನು? ಅದು ವಾಸ್ತವಿಕವಾಗ ಪೂರ್ಣದ, ಒಂದು ಕಲ್ಪಿತ ಪೂರ್ಣದ. ಜೀವಾತ್ಮ ಕಲ್ಪಿತ ಪೂರ್ಣದನ, ಪರಮಾತ್ಮ ವಾಸ್ತವಿಕ ಪೂರ್ಣದನ. ಹೊಂತತೇನ್ರಿ? ತಲೆ ಪ್ರವೇಶ ಆಕತ್ತೇನು? ಆಕತ್ರಿ. ಈಗ ಏನ್ ಮಾಡ್ರಿ, ಆ ಪೂರ್ಣದಿಂದ ಈ ಜೀವಾತ್ಮ ಪೂರ್ಣನ ಕಳೆದ್ರೆ ಯಾವ ಪೂರ್ಣಾತ್ಮ ಏನ್ ಉಳಿತೈತೆ? ಜೀರೋ ಉಳಿತೈತೆ, ಏನು ಪೂರ್ಣ ಉಳಿತೈತೆ? ಕಲ್ಪಿತವನ್ನ ಕಳೆದ್ರೆ ಅಂದ್ರೆ ವಾಸ್ತವಿಕ ಇದ್ದದ್ದು ಉಳಿತೈತಿ. ಮೊದಲು ಉಳಿತೈತ್ರಿ. ಮೊದಲು ಏನೈತಿ? ಪೂರ್ಣದ ಉಳಿತೈತ. ಇದು ಮಂತ್ರ ಕಲ್ಪಿತ ಹೋಗ್ಬಿಡುತ್ತೆ. ಕಲ್ಪಿತ ಅದು ಇಲ್ಲ. Both are Purna in infinite. How can you talk about origination of infinite? Infinite is that which is not limited by time and space. Therefore, it cannot have a beginning or end. So it cannot originate. How do you say that Jivatma is originated? For that, you have to add one note. This is from the standpoint of Nama and Rupa. ಅಲ್ರಿ, ಈಗ ನಾವು ಹುಟ್ಟೆ ಇಲ್ಲ ಅಂದ ಮತ್ತೆ ಹುಟ್ಟೈತೆ ಅಂತ ಹೆಂಗ್ ಹೇಳಾಕತ್ತೀರಿ? ಅದಕ್ಕೇನು ಉತ್ತರ ಕೊಡ್ತೀರಿ ಅಂದ್ರ, ನಾಮ ರೂಪ ದೃಷ್ಟಿಯಿಂದ ಹುಟ್ಟೈತಿ ಅಂತ ಹೇಳಾಕತ್ತೀವಿ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಹುಟ್ಟಿಲ್ಲ ಅಂತ ತಿಳ್ಕೊಂಡೆ. ನಮ್ದು ಹಿಂಗದಲ್ಲ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಹುಟ್ಟು ಅನ್ನೋದಿಲ್ಲ, ನಾಮರೂಪ ದೃಷ್ಟಿಯಿಂದ ಹುಟ್ಟೈತಿ ಅಂತ ಹೇಳಾಕತ್ತೀವಿ. ಅಂದ್ರೆ ಕಲ್ಪಿತವಾಗಿ ಹುಟ್ಟೈತಿ, ನಿಜವಾಗಿ ಹುಟ್ಟಿಲ್ಲ. From that standpoint of the nature, both are same. ಅಂದ್ರೆ ಅವರ ಮೂಲ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ತತ್ವ. ಅದು ಪರಮಾತ್ಮ. ಜೀವಾತ್ಮ ಅಂದ್ರೆ ಪರಮಾತ್ಮ ಒಬ್ಬನೇ ಜೀವಾತ್ಮ ಅಂತ ನಾಮರೂಪವನ್ನು ಪಡಿತಾನೆ. ಅದು ಮಿಥ್ಯಾ. ಅಂಡ್ ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ನಾಮರೂಪ, ಒನ್ ಒರಿಜಿನೇಟ್ಸ್ ಫ್ರಮ್ ದ ಅದರ್. ನಾಮರೂಪ ದೃಷ್ಟಿಯಿಂದ, ಕಲ್ಪನಾ ದೃಷ್ಟಿಯಿಂದ ಹೇಳಿದಾಗ ಕಲ್ಪಿತದ ಸೃಷ್ಟಿ ಆಗಬಹುದು. ಹಗ್ಗದಲ್ಲಿ ಹಾವು ತೋರಿದಂತೆ ಕಲ್ಪಿತದು. ವಾಟ್ ಇಸ್ ಎಕ್ಸಾಂಪಲ್ ವಿ ಶುಡ್ ರಿಮೆಂಬರ್? ಏನ್ ಕೊಡ್ಬೇಕು ಉದಾಹರಣೆ? ಹಗ್ಗದಲ್ಲಿ ಹಾವು ಅಂದೆ. ಇಲ್ಲ ಉದಾಹರಣೆ ಬೇರೆ ಕೊಡ್ತಾರ. ಹಗ್ಗದ ಹಾವು, ಹಗ್ಗ ಹಾವು ಬೇಡ, ಬೇರೆ ಕೊಡ್ತಾರ. ಏನಂತ? ಸಮುದ್ರ ಮತ್ತು ಅಲೆ, ತರಂಗ. ಸಮುದ್ರ ಅಂದ್ರೆ ಪರಮಾತ್ಮ ಇದ್ದಂಗ, ಆ ಸಮುದ್ರದ ಅಲೆ ಅಂದ್ರೆ ಜೀವಾತ್ಮ ಇದ್ದಂಗ. ಇವು ಎರಡು ವಿಚಾರ ಮಾಡ್ರಿ. ಸಮುದ್ರದಾಗ ಏನದ? ಅದು H2O ನೀರು. ಅಲೆಯೊಳಗೆ ಏನದ? ನೀರು. ಅದು H2O. ವಸ್ತು ಮಾತ್ರ ಒಂದ ಅದ. ಹಂಗ ಪರಮಾತ್ಮ ಏನದನ್ರಿ? ವಸ್ತು ಏನೈತೆ ಅದ್ರಾಗ ಅಂದ್ರೆ SCA, ಸಚ್ಚಿದಾನಂದ.
ಮತ್ತೆ ಜೀವಾತ್ಮನ ಎಸೆನ್ಸ್ ಏನದ ರೀ? ನಾವು ವೇದಾಂತ ಲ್ಯಾಬೊರೇಟರಿ ಒಳಗೆ ಹಾಕಿ ನಾವು ಈಗ ಬಟ್ಟೆ ಇಳಿಸಿ ನೋಡೇವಿ. ಏನದ? ಜೀವಾತ್ಮ = SCA, ಸಚ್ಚಿತ್ ಆನಂದ. ಸಮುದ್ರನು ನೀರ, ಅದು H2ನ. ಆ ಅಲೆ ಒಳಗಿಂದ ತೆಗೆದು ನೋಡಿದ್ವಿ ಲ್ಯಾಬೊರೇಟರಿಗೆ ಹಾಕಿ, ಅದು H2ನ. ಹಂಗ ಜೀವಾತ್ಮ ಪರಮಾತ್ಮ = H2 SCA, ಸಚ್ಚಿತ್ ಆನಂದ. ಅಬ್ಬಾ, ದೊಡ್ಡ ಕೆಲಸ ಮಾಡಿದ್ವಿ ಬಿಡು ನಾವು. Therefore I can give an equation, both of them are one and the same. ಅದಕ್ಕೆ ನಾವು ಇಕ್ವೇಶನ್ ಕೊಡಬಹುದು. ಏನಂತ? ಪರಮಾತ್ಮ = SCA, ಜೀವಾತ್ಮ = SCA. ಜೀವಾತ್ಮ ಪರಮಾತ್ಮ ಒಂದೇ ವ್ಯಕ್ತಿ ಎರಡು. ಏನಾತ್ರಿ? ಮ್ಯೂಟ್ ಮಾಡ್ರಿ ಸುರೇಶ್ ಸರ್, ದುಂಡಪ್ಪ ಅವ್ರ ಮ್ಯೂಟ್ ಮಾಡ್ರಿ. ಬಟ್ ಐ ಕ್ಯಾನ್ ಸೇ ವೇವ್ ಒರಿಜಿನೇಟ್ಸ್ ಫ್ರಮ್ ದ ಓಷಿಯನ್. ಹಿಂಗ ಅಂದಾಗ ನಾವು ದೃಢವಾಗಿ ಅನ್ಬಹುದು ನೋಡ್ರಿ. ಆ ಅಲೆಯು ಸಮುದ್ರದಲ್ಲಿ ಹುಟ್ಟುತ್ತದೆ ನೋಡ್ರಿ, ಎರಡು ಒಂದೇ ಅದ. ಅಲ್ಲೇ ಹುಟ್ಟುವಿಕೆಯನ್ನು ಹೇಳಬಹುದು. ಹೆಂಗ? ಸೂರ್ಯ ಹೆಂಗ್ ಹುಡ್ತಾನ ಹಂಗ. ಸೂರ್ಯ ಹುಟ್ಟುದಿಲ್ಲ ಅಂತ ಗೊತ್ತಿದ್ರು ಸೂರ್ಯ ಉದಯ. ಹಂಗ ಅಲೆ ಹುಟ್ಟುದಿಲ್ಲ ಅಂತ ಗೊತ್ತರು ಅಲೆ ಹುಟ್ಟಿದೆ. ಎಲ್ಲೇ? ಆ ಸಮುದ್ರದಲ್ಲಿ. ಯಾವ ದೃಷ್ಟಿಯಿಂದ? ನಾಮರೂಪ ದೃಷ್ಟಿಯಿಂದ. ಮತ್ತೆ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಹುಟ್ಟನ್ನೋದಿಲ್ಲ. ಹಂಗಾರ ಈಗ ಏನ್ ಮಾಡ್ಬೇಕಂದ್ರ ಜಗತ್ನಾಗ ಎರಡು ರೀತಿ, ಒಂದು ಮಿಥ್ಯಾ ದೃಷ್ಟಿ, ಒಂದು ಪಾರಮಾರ್ಥಿಕ ದೃಷ್ಟಿ, ಎರಡು ದೃಷ್ಟಿ ಇಟ್ಕೋಬೇಕಾತೀಗ. ಏನ್ರಿ? ಈಟ್ ದಿವಸ ಬರೇ ಒಂದ ದೃಷ್ಟಿ ಇತ್ತು, ಅಜ್ಞಾನ ದೃಷ್ಟಿಯೊಳಗೆ ಜಗತ್ತ ಅಷ್ಟ ಐತಂತ ತಿಳ್ಕೊಂಡಿದ್ವಿ. ಈಗ ಜಗತ್ತು ಅದ ಮತ್ತು ಪರಮಾತ್ಮನು ಅದಾನ, ಅಥವಾ ಜೀವಾತ್ಮನು ಅದಾನ ಇಲ್ಲ ಸದ್ಯ ತೋಡ್ರಿ, ಜೀವಾತ್ಮ ಪರಮಾತ್ಮ ಎರಡು ತೋಡ್ರಿ. ಜೀವಾತ್ಮ ಹೆಂಗದಾನ? ಮಿಥ್ಯ ಅದಾನ. ಪರಮಾತ್ಮ ಹೆಂಗದಾನ? ಸತ್ಯ ಅದಾನ. ಜೀವಾತ್ಮ ಕಲ್ಪಿತ ಅದಾನ, ಪರಮಾತ್ಮ ಹೆಂಗದಾನ? ಅಧಿಷ್ಠಾನ ಮತ್ತು ಯಥಾರ್ಥ ಅದಾನ. ತಿಳಿತಲ್ರಿ? ನಾಟ್ ಫ್ರಮ್ ದ ವಾಟರ್ ಸ್ಟ್ಯಾಂಡ್ ಪಾಯಿಂಟ್. ಏನಂತಾರ ಈಗ ಅವರು? We say that a wave originates from ocean. What is the standpoint? Not from the water standpoint, from the Nama Rupa standpoint. ನೋಡ್ರಿ, ಈಗ ಸಮುದ್ರದಾಗ ಹೋಗಿ ನಿಂತು ನಾ ಮೊನ್ನೆ ಹೇಳ್ಕೊಂತ ಬಂದೇನಿ, ಎಷ್ಟು ಮಂದಿ ಗೊತ್ತಾಯ್ತು ನನಗೆ ಗೊತ್ತಾಗಿಲ್ಲ. ನೀವು ದೂರದಿಂದ ಅಲೆಯನ್ನ ಹುಟ್ಟುವುದು ಬೀಳುವುದು ಅದನ್ನ ನೋಡಿ ದೃಷ್ಟಿಯಿಂದ, ನೀವು ನಾಮರೂಪ ದೃಷ್ಟಿಯಿಂದ ನೋಡಿದ್ರೆ ಅಲೆಗಳು ಕಾಣ್ತಾವ ನಿಮ್ಗೆ. ಈಗ ನೀರಾಗಿ ನೋಡ್ರಿ, ಆ ಅಲೆಗಳು ಕಾಣ್ತಾವೆ ನೋಡ್ರಿ. ನೀರಾಗ್ರಿ ಮೊದಲು, ನೀವೇ ನೀರಾಗ್ಬೇಕು. ನೀವು ನೀರು ನೋಡೋರಾಗಬಾರ್ದು, ಸಮುದ್ರ ನೋಡೋರಾಗಬಾರ್ದು, ನೀವೇ ನೀರಾಗ್ಬೇಕು. ಆ ನೀರಾದಾಗ ಅಲೆಗಳು ಕಾಣ್ತಾವೆ ನೋಡ್ರಿ ಅಂತ ಹೇಳ್ತೇನೆ. ನೀರಾದ್ರ ಅಲೆಗಳು ಕಾಣಬಾರದು. ನೀರಿಗೆ ಅಲೆಗಳು ಕಾಣಂಗಿಲ್ಲ. ನೀರಿಗೆ ಅಲೆಗಳು ಕಾಣಂಗಿಲ್ಲ. ನೀರನ್ನು ನೋಡೋರಿಗೆ ಅಲೆಗಳು ಕಾಣ್ತಾವ. ನೀವೇ ನೀರಾಗ್ಬಿಟ್ರಂದ್ರ ಅಲೆಗಳು ತೋರುವುದಿಲ್ಲ. ಎಷ್ಟು ಮಂದಿ ಒಪ್ತೀರಿ ಬಿಡ್ತೀರಿ ನನಗೆ ಗೊತ್ತಿಲ್ಲ. ಇದಕ್ಕಿಂತ ತೊಳಗ್ ಬಂದು ಅಂದ್ರೆ ಅಲ್ಲಿ ನೀರ್ ಅನ್ನೋದ್ ಬದ್ಲಿ ನಾನೇ ಪರಮಾತ್ಮನೇ ಅನ್ನೋದು ಪರಮಾತ್ಮ ಅಂದ್ರ ಪರಮಾತ್ಮಗ ಅದು ದ್ರಾಷ್ಟಾಂತ. ಇಲ್ಲಿ ನೀರ ದೃಷ್ಟಿಯಿಂದ ನೀವು ನೀರಾಗ್ಬಿಟ್ರಂದ್ರೆ ನಿಮ್ಗೆ ಅಲೆಗಳು ಕಾಣೋದಿಲ್ಲ. ನೀವು ಪರಮಾತ್ಮ ಆದ್ರಂದ್ರೆ ನಿಮ್ಗೆ ಜಗತ್ ಕಾಣೋದಿಲ್ಲ. ಪರಮಾತ್ಮ ದೃಷ್ಟಿ ಅಂದ್ರೆ ಅಪರೋಕ್ಷ ಜ್ಞಾನ ಅಂದ್ರೆ ಏನ್ರಿ? ಈಗ ನಾನ್ ನಿಮ್ಗೆ ಹೇಳಿದ್ದೆ, ಹಿಂದೊಮ್ಮೆ ಹೇಳ್ಕೊಂತ ಬಂದಿದ್ದೆ. ಅದು ನಾನು ನಿಮ್ಗೆ ಎಷ್ಟು ಸರಳ ಮಾಡಿ ಹೇಳಿದ್ರು ನಿಮ್ಗೆ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯನ ಬರ್ತಾ ಇಲ್ಲ. ನನಗಿಂತ ಒಂದು ಬೇರೆ ಒಂದ್ ಸ್ವಲ್ಪ ಅಂತರ ಐತಿ ಅಂದ್ರ ಅದು ಪ್ರತ್ಯಕ್ಷ ಆಗ್ತದೆ. ಈಗ ಮೊಬೈಲ್ ನನಗೆ ಪ್ರತ್ಯಕ್ಷ ಅದ, ಈ ಪುಸ್ತಕ ನನಗೆ ಪ್ರತ್ಯಕ್ಷ ಅದ, ಇಲ್ಲೊಂದು ಪೆನ್ಸಿಲ್ ಅದ, ಇದೊಂದು ಪ್ರತ್ಯಕ್ಷ ಅದ. ಪರೋಕ್ಷ ಬೇರೆ. ಪರೋಕ್ಷ ಅಂತಂದ್ರೆ ಏನ್ರಿ? ಪರೋಕ್ಷ ಅಂತಂದ್ರೆ ಏನು? ಪ್ರತ್ಯಕ್ಷ ಅಲ್ಲದ್ದು ಪರೋಕ್ಷ. ಆ ಪ್ರತ್ಯಕ್ಷದ ಅಂತರ ಕಡಿಮೆ ಮಾಡ್ರಿ, ಜೀರೋ ಮಾಡ್ರಿ. ನೋಡುವವ ಮತ್ತು ನೋಡಲ್ಪಡುವಂತ ವಸ್ತುವಿನ ಅಂತರವನ್ನ ಜೀರೋ ಮಾಡ್ರಿ. ಅಪರೋಕ್ಷ ಸೂಕ್ಷ್ಮ ಬೇಕ್ರಿ, ಬಹಳ ಬುದ್ಧಿ. ನಾ ಹೇಳಾಕತ್ತೀನಿ. ಎಷ್ಟು ಮಂದಿ ತಿಳಿತಿರ್ತೋ ಗೊತ್ತಿಲ್ಲ, ಎಷ್ಟು ಮಂದಿ ಉಳಿತೈತೆ ಅದು ಗೊತ್ತಿಲ್ಲ. ತಿಳಿದಿಲ್ಲ ಉಳಿದಿಲ್ಲ ಅಂದ್ರೆ ಅದನ್ನ ಹೇಳೋರು ತಪ್ಪಲ್ಲ, ಶಾಸ್ತ್ರದ್ದು ತಪ್ಪಲ್ಲ. ಅದು ಯಾರ ತಪ್ಪು ಅಂತ ನೀವು ವಿಚಾರ ಮಾಡ್ರಿ. ಅಪ್ಪರಿಗೆ ನನಗೆ ತಿಳಿದಂಗ ಅಂದ್ರಿ, ಈಗ ನನ್ ದೇಹ, ನಂದ ಹೆಸರು, ಇವೆಲ್ಲಾ ಅಲೆಗಳು, ನಾನು ಪರಮಾತ್ಮನೇ ಅದೀನಿ ರೀ. ನಾನು ನೀರು. ಅಲೆಗಳಂದಾಗ ನೀರು ತಗೋಬೇಕು, ಪರಮಾತ್ಮ ಯಾಕೆ ಹೋಗ್ತೀರಿ? ದೃಷ್ಟಾಂತ ತಗೊಳ್ರಿ. ದ್ರಾಷ್ಟಾಂತಕ್ಕೆ ಬಂದಾಗ ನಾನು ಪರಮಾತ್ಮ, ಜೀವಾತ್ಮ ಅಲ್ಲ.
ಈಗ ಇದು ದೃಷ್ಟಾಂತ ತಗೊಂಡಾಗ ನೀರು, ನಾನು ನೀರು ಅಂದ್ರೆ ಏನರ್ಥ? ನಾನು ಅಲೆ ಅಲ್ಲ. ಹಾ ರೀ. ಕುಂಬಾರ ಸರ್ ಕಡೆ ಹೋಗ್ಬರಿ ಒಂದಿಟ್ಟು. ದೃಷ್ಟಾಂತದಾಗ ದೃಷ್ಟಾಂತ ಕೊಲಿಸ್ಬೇಕು, ದ್ರಾಷ್ಟಾಂತ ಕೊಲಿಸ್. ದೃಷ್ಟಾಂತ ತಗೊಂಬಂದ್ ದ್ರಾಷ್ಟಾಂತ ಕೊಲಿಸ್ದಾಗ ಬರಂಗಿಲ್ಲ. ಕುಂಡ್ರಲಿಲ್ರಿ ಅಂತಾರು ಕುಂಬಾರ ಸರ್, ಕುಂಡ್ರಲಿಲ್ ನೋಡ್ರಿ ಅಂತಾರು. ಹಿಂಗ ಹೇಳಿದ್ರಂದ್ರ ಗಿರಿಜಮ್ಮ. ಅಲ್ರಿ ದ್ರಾಷ್ಟಾಂತದಾಗ ಈಗ ದೇಹ ಇದ್ರಿ ಇದು ಅಲ್ಲೇ ದೇಹ ಅಲೆ. ದ್ರಾಷ್ಟಾಂತದಾಗ ದೇಹ ಅಲೆ. ಮುಂದ್ರಿ ಅದೇ ಪರಮಾತ್ಮ ಐತ್ಲ ರೀ, ಅದೇ ನಾನೇ ಅದೇನಿ. ನಾ ಒಳಗಿನೂರುವಂತ ಆತ್ಮನೇ ನಾನ. ಹಂಗ ತಿಳ್ಕೊಬೇಕು. Wave is an individual Namarupa, ocean is a total Namarupa. ಅಲೆ ಅನ್ನೋದು ವ್ಯಷ್ಟಿಗತವಾಗಿ ವಿಚಾರ ಮಾಡಿದಾಗ ಅಲೆ ಅನಿಸ್ಕೊತದ. ಸಮಷ್ಟಿ ರೀತಿಯಿಂದ ವಿಚಾರ ಮಾಡಿದಾಗ ಸಮುದ್ರ ಅನಿಸ್ಕೊತದ. ಸಮಷ್ಟಿ ನಾಮರೂಪ ಅಂಡ್ ವ್ಯಷ್ಟಿ ನಾಮರೂಪ. ನಾಮರೂಪ ದೃಷ್ಟ್ಯ ಮೀನ್ಸ್ ಫ್ರಮ್ ದ angle, that angle you can say some ಶರೀರ ದೃಷ್ಟ್ಯ. ಶರೀರ ಮೀನ್ಸ್ ಬಾಡಿ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದ ಬಾಡಿ, ಜೀವಾತ್ಮ ಹ್ಯಾಸ್ ಗಾಟ್ ಇಂಡಿವಿಜುವಲ್ ಶರೀರಂ. ಜೀವಾತ್ಮ ದೃಷ್ಟಿಯಿಂದ ನೋಡಿದಾಗ ಜೀವಾತ್ಮಕ್ಕೆ ಒಂದು ಶರೀರ ಅದ, ಈ ಶರೀರ. ಪರಮಾತ್ಮ ದೃಷ್ಟಿಯಿಂದ ನೋಡಿದ ಪರಮಾತ್ಮಗ ಒಂದು ಶರೀರ ಅದ. ಪರಮಾತ್ಮ ಹ್ಯಾಸ್ ಗಾಟ್ ಟೋಟಲ್ ಶರೀರಂ. ವ್ಯಷ್ಟಿ ಇವಾಗ ವ್ಯಷ್ಟಿ ಶರೀರ, ಅವಂಗ ಸಮಷ್ಟಿ ಶರೀರ ಅಂತೀವಿ ನಾವು. If you look from the superficial shariram angle, we say Jivatma is born out of Paramatma. ನಾವು ನಾಮರೂಪ ದೃಷ್ಟಿಯಿಂದ ನೋಡಿದ್ವಿ ಅಂದ್ರ ಜೀವಾತ್ಮ ಪರಮಾತ್ಮನಿಂದ ಹುಟ್ಟ್ಯಾನ. ನಾಮರೂಪದಿಂದ ನೋಡಿದಾಗ. If you look from the superficial sharira angle, Jivatma is born out of Paramatma. Technically, Namarupa is called Upadi. ಆ ನಾಮರೂಪಕ್ಕ ಏನಂತಾರ? ಉಪಾದಿ ಅಂತಾರ. ಉಪಾದಿ ಅನ್ನುವಂಥದ್ದು ಏನದ? ಇದು ಒಂದು ವೇದಾಂತಿಕ ಶಬ್ದ. ಅದು ಒಂದಿರುವುದನ್ನ ಎರಡು ಮಾಡಿ ತೋರಿಸ್ತದ. ಉಪಾದಿ ಏನ್ರಿ? ಒಂದ್ ಇದ್ದದನ್ನ ಎರಡು ಮಾಡಿ ತೋರಿಸ್ತದ. ಆಕಾಶ ಒಂದ ಅದ, ಘಟ ಉತ್ಪತ್ತಿ ಆತಂದ್ರ ಘಟಾಕಾಶ ಮತ್ತು ಮಹಾಕಾಶ ಎರಡು ಮಾಡಿ ತೋರಿಸ್ತೈತಿ ನೋಡ್ರಿ. ಇದ್ದ ಒಂದ್ ಆಕಾಶವನ್ನ ಎರಡು ಮಾಡಿ ತೋರಿಸ್ತದ. ಅದಕ್ಕೆ ಉಪಾದಿ ಅಂತಾರ. ನಾಮರೂಪಕ್ಕನ ಉಪಾದಿ ಅಂತೂ ಕರೀತಾರ. उपे समीपे स्थित्वा स्वीयाನ್ ಧರ್ಮಾನ್ ಅನ್ಯತ್ರ ಆದದಾತಿಥಿ ಉಪಾದಿ. ಸಮೀಪದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡಿ ಕಳೆಯಲಾಗ್ತೈತಲ್ಲ, ಅದಕ್ಕಂತಾರ ಉಪಾದಿ. ಮತ್ ಇನ್ನೊಂದು ಏನದ್ರಿ ಡೆಫಿನೇಷನ್? ಉಪೇ ಸಮೀಪೆ ಆತ. ಇನ್ನೊಂದು ಉಪಾದಿ ಇನ್ನೊಮ್ಮೆ ಹೇಳ್ರಿ, ಸಹನ ಅವ್ರು ಹೇಳ್ರಿ ಇನ್ನೊಮ್ಮೆ. ಸ್ವರೂಪೆ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯವರ್ತಕತ್ವ ಉಪಾದಿ. ಸ್ವರೂಪದ ಪ್ರವೇಶ ಆಗಲಿಲ್ಲ. ಉಪೇ ಸಮೀಪೆ ಸ್ಥಿತ್ವ ಏನದ? ಸ್ವರೂಪದ ಪ್ರವೇಶ ಆಗದೇನೆ ಇತ್ತು ಅಂದ್ರ, ಬೇರೆ ಮಾಡಿ ತೋರಿಸ್ತಿತ್ತು ಅಂದ್ರ ಅದಕ್ಕೇನಂತಾರ? ಉಪಾದಿ ಅಂತಾರ. ಮತ್ ಸ್ವರೂಪದ ಪ್ರವೇಶ ಆತಂದ್ರೆ ಏನಂತಾರ ಸಹನ ಅವ್ರ? ವಿಶೇಷಣ ಅಂತಾರ. ವಿಶೇಷಣ ಅಂತಾರ. ಅಂದ್ರೆ ಉಪಾದಿ ಅಂದ್ರೆ ಒಂದು ವಿಶೇಷಣ ಅಂತ ತಿಳ್ಕೊಂಡ್ಬಿಡ್ರಿ, ತಿಳ್ಕೊಳ್ಳೋರ್ಗೆ. ಅದು ಪ್ರವೇಶ ಆತು ಸ್ವರೂಪದಾಗ ಅಂದ್ರೆ ಅದಕ್ಕೆ ಏನಂತೇವಿ? ವಿಶೇಷಣ ಅಂತೇವಿ. ಸ್ವರೂಪದ ಪ್ರವೇಶ ಆಗ್ಲಿಲ್ಲ ಅಂದ್ರೆ ಉಪಾದಿ ಅಂತೀವಿ. ಇವೆಲ್ಲ ನೋಡ್ರಿ ಯಾರಿಗೆ ತಿಳಿತಾವ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಹೇಳಕಂತೂ ಬರಂಗಿಲ್ಲ. ಬೇಕಂದ್ರೆ ಕುಂಬಾರ ಸರ್ ಕಡೆ ಹೋಗ್ಬರ್ರಿ, ತಿಳಿಸ್ತಾರ. ಬಹಳ ಚಂದ ತಿಳಿಸ್ತಾರ. ಉಪಾಧಿ ದೃಷ್ಟ್ಯ ಜೀವಾತ್ಮ ಈಜ ಕಾರ್ಯಂ ಪರಮಾತ್ಮ ಈಜ ಕಾರಣಂ. ಉಪಾಧಿ ದೃಷ್ಟಿಯಿಂದ ಜೀವಾತ್ಮ ಕಾರ್ಯ, ಪರಮಾತ್ಮ ಕಾರಣ ಅನ್ನ ಕಾರ್ಯಕಾರಣವಾದ ಒಪ್ಕೊಂಡಂಗಿಲ್ಲ. ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಜೀವಾತ್ಮ ಪರಮಾತ್ಮ ಒನ್ ಅಂಡ್ ಸೇಮ್. ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಅದು SCA, ಅದು SCA, ಅದು ಸಚ್ಚಿದಾನಂದ, ಇದು ಸಚ್ಚಿದಾನಂದ. ದಟ್ ಈಸ್ ಫ್ರಮ್ ವಾಟರ್ ಆಂಗಲ್, ವೇವ್ ಅಂಡ್ ಓಷಿಯನ್ ಆರ್ ಒನ್ ಅಂಡ್ ದ ಸೇಮ್. ನೀವು ನೀರಿನ ದೃಷ್ಟಿಯಿಂದ ಸಮುದ್ರ ಮತ್ತು ನೀರಿಗೆ ವ್ಯತ್ಯಾಸ ಇಲ್ಲ. ಪೂರ್ಣಾತ್ ಸೋಪಾಧಿಕ ಪರಮಾತ್ಮ ಪೂರ್ಣಂ, ಸೋಪಾಧಿಕ ಜೀವಾತ್ಮ ಉದಚ್ಯತೆ.
ಅಂದ್ರೆ ಸೋಪಾಧಿಕವಾದಂತ ಪೂರ್ಣವಾದ ಪರಮಾತ್ಮನಿಂದ ಸೋಪಾಧಿಕವಾದಂತ ಜೀವಾತ್ಮನ ಉದಯ ಆಗೈತಿ. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಇದು ಎರಡನೇ ಭಾಗ. ಈ ಮಂತ್ರದ ಅರ್ಥ ಒಂದನೇ ಅರ್ಥದೊಳಗ ಎರಡನೇ ಭಾಗ, 3 ಭಾಗ ಮಾಡ್ಯಾರ. then what is the next third part? ಮೂರನೇ ಪಾರ್ಟ್ ಏನದ? ಪೂರ್ಣಸ್ಯ ಪೂರ್ಣಮಾದಾಯ. ಮೂರನೇದು ಪೂರ್ಣಸ್ಯ ಪೂರ್ಣಮಾದಾಯ ಅಂದ್ರೆ ಏನು? essential purna swarupam belonging to whom? Purnasya belonging to both Paramatma and Jivatma, because Paramatma's swarupam is also Purnam. Jivatma swarupa is also Purnam. So this Purna swarupam of both Paramatma and Jivatma adaya, when you grasp and segregate or separate Jivatmaninda Paramatmananna ತೆಗದಾಗ ಅಂದ್ರೆ ಇಲ್ಲಿ ತೆಗ್ಯಾಕ ಬರಂಗಿಲ್ಲ ಅಂದ್ರೆ ಇವ್ರು ಶಿವಪತ್ರಪ್ಪನವ್ರು ಮಾನಸಿಕವಾಗಿ ತೆಗಿಬೇಕ್ರಿ. ಮಾನಸಿಕವಾಗಿ ಹಿಂಗ ಕೈ ಹಿಡಿದು ಅಥವಾ ಬಡಗಿ ತಗೊಂಡು ಅಥವಾ ಕುಡುಗೋಲ್ ತಗೊಂಡು ತೆಗ್ಯಾಕ ಬರಂಗಿಲ್ಲ. ಮಾನಸಿಕವಾಗಿ ತೆಗಿಬೇಕು. ತೆಗದಾಗ ಆದಾಯ, ನೋವಿಂಗ್ ಅಂಡ್ ಸಪರೇಟಿಂಗ್, ತಿಳಿದು ಬದಲಾವಣೆ, ತಿಳಿದು ಅವನ್ನೇ ಬೇರೆ ಮಾಡಕ್ ಬರ್ತದೆ. ನೀವು ಫಿಸಿಕಲಿ ಮಾಡಕ್ ಬರಂಗಿಲ್ಲ ಅನ್ರಿ. ನಿಮಗ ಫಿಸಿಕಲಿ ಅಂದ್ರೆ ಏನು? ದೈಹಿಕವಾಗಿ ಇವನು ಯಾರು ಬೇರೆ ಮಾಡಕ್ ಬರಂಗಿಲ್ಲ. ಜ್ಞಾನದಿಂದ ಮಾಡಕ್ ಬರ್ತದ. ಜ್ಞಾನದಿಂದ ಇವನು ಬೇರೆ ಮಾಡಕ್ ಬರ್ತದ. ಹಂಗ ಮಾಡಿದ್ರಿ ಅಂದ್ರ ಫ್ರಮ್ ವೇವ್ ಅಂಡ್ ಓಷನ್, ದೆನ್ ವಾಟ್ ಈಸ್ ಲೆಫ್ಟ್ ಬಿಹೈಂಡ್? ಅದ್ರಾಗ ಏನ್ ಉಳಿತದ, ಹಿಂದೆ ಏನ್ ಉಳಿತದ ಅಂದ್ರೆ ನಥಿಂಗ್ ವಿಲ್ ಬಿ ಲೆಫ್ಟ್ ಬಿಹೈಂಡ್. ವೆನ್ ದಿ ಪೂರ್ಣ ಸ್ವರೂಪಂ ಈಸ್ ಸಪರೇಟೆಡ್ ಫ್ರಮ್ ಜೀವಾತ್ಮ ಅಂಡ್ ಪರಮಾತ್ಮ, ದೆನ್ ವಾಟ್ ರಿಮೇನ್ಸ್? ಪೂರ್ಣ ಸ್ವರೂಪಂ ಅಲೋನ್ ರಿಮೇನ್ಸ್. ಪೂರ್ಣವೇ ಉಳಿತದ. When the Purna Swarupam of Jivatma and Paramatma are Adaya. Adaya has got 2 meanings. Adayadaga 2 ಅರ್ಥ ಅದಾವ. ಏನಂತ ಅರ್ಥ? grasped and separated. ತಿಳಿದು ಅವನ ಬೇರೆ ಮಾಡುದು. grasped and separated ಅರ್ಥ ಏನು ಅಂದ್ರೆ ಆದಾಯ. then ಪೂರ್ಣ ಸ್ವರೂಪಂ alone remains. ಕಲ್ಪಿತ ಪೂರ್ಣವನ್ನ ಇದ್ದಂತ ಪೂರ್ಣ ವಸ್ತುವಿನಿಂದ ತೆಗೆದ್ರೆ, ಕಲ್ಪಿತ ಜೀವಾತ್ಮನನ್ನ ಇದ್ದಂತ ಪರಮಾತ್ಮ ಸ್ವರೂಪದಿಂದ ಪೂರ್ಣ ಸ್ವರೂಪದಿಂದ ತೆಗೆದ್ರೆ ಏನ್ ಉಳಿತದ ಅಂದ್ರೆ, ಕಲ್ಪಿತ ತೆಗೆದು ಬಿಟ್ರೆ ಏನೈತೆ ಅದು ಉಳಿತದ. ವಾಟ್ ಡು ಯು ಮೀನ್ ಬೈ ಸೇಯಿಂಗ್ ಪೂರ್ಣ ಸ್ವರೂಪಂ ಅಲೋನ್ ರಿಮೇನ್ಸ್? ಏನ್ ಹಿಂಗಂದ್ರ ಅಂತಂದ್ರ, ದ ಡಿಫ್ರೆನ್ಶಿಯೇಟಿಂಗ್ ನಾಮರೂಪ ಡು ನಾಟ್ ರಿಯಲಿ ಎಕ್ಸಿಸ್ಟ್ ಅಟ್ ಆಲ್. ನಾಮರೂಪ ನಿಜವಾಗಿ ಇಲ್ಲ ಅನ್ನಂಗ ಏನ್ರಿ. ನಾಮರೂಪವನ್ನ ಕಳೆದ್ರ ಪೂರ್ಣ ವಸ್ತು ಹಂಗ ಉಳಿತದ. ನಾಮರೂಪ ನಿಜವಾಗಿ ಇಲ್ಲ ಅನ್ನಂಗ. when you take away the swarupam, the differentiating upadhi really doesn't exist. ಉಪಾಧಿ ಅನ್ನೋದು ನಿಜವಾಗಿ ಇಲ್ಲ. since the differentiating upadhi doesn't really exist, both of them are called mithya. ಆ ಉಪಾಧಿನೇ ಇಲ್ಲ ಅಂದಾಗ ಅದ್ರ ಉಪಾಧಿ, ಈಶ್ವರನ ಉಪಾಧಿ, ಮಾಯಾ, ಜೀವನ ಉಪಾಧಿ, ಅವಿದ್ಯಾ, ಇವು 2 ಅದಾವೇನಂದ್ರೆ ಇಲ್ಲವೇ ಇಲ್ಲ. ಇಲ್ಲಾದ್ರೂ ತೋರ್ತಾವೆ. So satyam is satyam, differentiating upadhi, namarupa are mithya. Jivatma upadhi is called shariratrayam, Paramatma upadhi is called prapanchatrayam. ಹಂಗ ಈ ಶರೀರ ಏನದ, ಜೀವಾತ್ಮನ ಉಪಾಧಿ ಏನಂದ್ರೆ ಶರೀರತ್ರಯಂ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಮತ್ತು ಕಾರಣ ಶರೀರ. ಹಂಗ ಪರಮಾತ್ಮನ ಉಪಾಧಿ ಯಾವುದೇ ಅಂದ್ರೆ ಪ್ರಪಂಚತ್ರಯಂ, ಕಾರಣ ಪ್ರಪಂಚ, ಸ್ಥೂಲ ಪ್ರಪಂಚ ಮತ್ತು ಸ್ಥೂಲ ಪ್ರಪಂಚ. ನೋಡ್ರಿ, ಎಲ್ಲ ಬೇಸಿಕ್ ಇವು ಮರಿಬಾರ್ದು. ಇಲ್ಲಿ ಹೆಂಗ ವ್ಯಷ್ಟಿ ಒಳಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಹೇಳ್ತೀವಿ, ಹಂಗ ಸಮಷ್ಟಿ ಒಳಗೂ ಕೂಡ 3 ಶರೀರಗಳನ್ನ ಹೇಳ್ತಾರ. ಪ್ರಪಂಚತ್ರಯಂ ಅಂತ ಕರೀತಾರ. ಉಪಾಧಿ ಇಸ್ ಮಿಥ್ಯಾ ಮೀನ್ಸ್ ಶರೀರತ್ರಯಂ ಇಸ್ ಮಿಥ್ಯಾ. ಉಪಾಧಿ ಅಂದ್ರೆ ಮಿಥ್ಯಾ ಅದ, ಅಂದ್ರೆ 3 ಶರೀರಗಳು ಮಿಥ್ಯಾ ಅದಾವ, ಇಲ್ಲದೆ ತೋರ್ತಾವ. ಶರೀರತ್ರಯಂ ಮೀನ್ಸ್ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಶರೀರತ್ರಯ ವ್ಯಷ್ಟಿಯೊಳಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ತಗೋಬೇಕು. ಪ್ರಪಂಚತ್ರಯ ಮೀನ್ಸ್ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ. ಅವು ಕೂಡ ಹೆಂಗದವು? ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ. ಸ್ಥೂಲ ಪ್ರಪಂಚ ಅಂದ್ರೆ ಜಗತ್ ಕಣ್ಣಿಗೆ ಕಾಣತೈತಿ. ಸೂಕ್ಷ್ಮ ಪ್ರಪಂಚ ಅಂದ್ರೆ ಕಣ್ಣಿಗೆ ಕಾಣುವಂತದ್ದು ಸೂಕ್ಷ್ಮ ರೂಪ ಐತಿ ನೋಡಿ, ಅಪಂಚೀಕೃತ ಮಹಾಭೂತಗಳಿಂದ ಆಗಿದ್ದು ಅದು ಏನದ ಸೂಕ್ಷ್ಮ ಪ್ರಪಂಚ. ಮತ್ತ ಮಾಯಾ ಏನೈತಲ್ಲ ಅದಕ್ಕೆ ಏನಂತಾರ, ಮಾಯಿಂದ ಕೂಡಿದ್ದಕ್ಕ ಕಾರಣ ಪ್ರಪಂಚ. The entire ಸ್ಥೂಲ ಸೂಕ್ಷ್ಮ ಕಾರಣ ಅನಾತ್ಮ ಇಸ್ ಮಿಥ್ಯಾ. ವ್ಯಷ್ಟಿಯೊಳಗೂ ಮಿಥ್ಯಾ ಅದ, ಸಮಷ್ಟಿಯೊಳಗೂ ಮಿಥ್ಯಾ ಅದ ನಾಮರೂಪ. ದೆನ್ ವಾಟ್ ಈಸ್ ಸತ್ಯಂ? ಹಂಗಾರೆ ಸತ್ಯವಾಗಿ 3 ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತ ತತ್ವ ಯಾವುದು ಅಂದ್ರೆ
ಪೂರ್ಣ ಸ್ವರೂಪ ಆತ್ಮ ಅಲೋನಿ ಸತ್ಯಂ. ಆತ್ಮ ಅನ್ನೋದೇನದ ಅದಕ್ಕೆ ಮಾತ್ರ ಏನು ಕುಂದಿಲ್ಲ ಏನ್ರಿ, ಅದು ಯಾವಾಗಲೂ ಬದಲಾವಣೆ ಆಗದೆ ವ್ಯಾಪಕವಾಗಿ ಅನಂತವಾಗಿ ಚೇತನ ತತ್ವ ಹಿಂಗ ಅದ. ಸಮ್ ಮೇನ್ ಮೆಸೇಜಸ್ ಆರ್ ಕನ್ವೇಡ್ ಥ್ರೂ ದಿ ಶಾಂತಿ ಪಾಠ. ಈ ಶಾಂತಿ ಪಾಠದಿಂದ 2-3 ಸಂದೇಶಗಳನ್ನ ಕೊಡ್ತೈತಿ ಈ ಉಪನಿಷತ್ ಏನ್ರಿ. ಸಾಮಾನ್ಯರಿಗೆ ಈ ಶಾಂತಿ ಪಾಠನ ಅರ್ಥ ಆಗುದಿಲ್ಲ ಇರ್ಲಿ, ಆದ್ರೂ ಕೂಡ ಈಗ ಅರ್ಥ ಅಂತೂ ಹೇಳಿದ್ವಿ. ಎಷ್ಟು ಮಂದಿ ತಿಳ್ಕೊಂಡ್ರು, ಎಷ್ಟು ಮಂದಿ ತಿಳ್ಕೊಳ್ಳಿಲ್ಲ ಶಿವಾಯನ್ಮ. ಈಗ ಏನಂತಾರ, ಇದು ಶಾಂತಿ ಪಾಠ ಹೇಳಿದ ಮೇಲೆ ಇದ್ರಾಗ ಮತ್ತೆ 2-3 ಮಾತುಗಳನ್ನು ಹೇಳ್ತದ ಈ ಉಪನಿಷತ್ತು. ಶಾಂತಿ ಪಾಠದಾಗನ 2-3 ಮಾತುಗಳನ್ನು ಹೇಳ್ತದ. ಏನ್ ಹೇಳ್ತದ? 3 ಮಾತು ಹೇಳ್ತದ. ನಾರ್ಮಲಿ ಶಾಂತಿ ಪಾಠ ವಿಲ್ ಬಿ ಪ್ರೇಯರ್ ಟು ದ ಲಾರ್ಡ್. ಓ ಲಾರ್ಡ್ ಹೆಲ್ಪ್ ಮಿ ಟು ಕಂಪ್ಲೀಟ್ ಉಪನಿಷತ್ ಕೋರ್ಸ್. ಸಾಮಾನ್ಯವಾಗಿ ಶಾಂತಿ ಪಾಠದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಗುರುವಿಗೆ ನಮಸ್ಕಾರ ಆಗಲಿ, ಶಾಸ್ತ್ರಕ್ಕೆ ನಮಸ್ಕಾರ ಆಗಲಿ, ಅಥವಾ ಈಶ್ವರನಿಗೆ ನಮಸ್ಕಾರ ಆಗಲಿ, ಆಮ್ಯಾಗ ಏನು ಪ್ರಾರ್ಥನೆ ಮಾಡಕಂತಂದ್ರೆ, ಉಪನಿಷತ್ ಕ್ಲಾಸ್ ನನಗೆ ತಿಳಿಯುವಂದು ನನಗೆ ಬುದ್ಧಿ ಕೊಡು, ನನಗ ಎಲ್ಲ ಉಪನಿಷತ್ ಆಗುವ ಮಟ್ಟಿಗೆ ನನಗೆ ಆಯುಷ್ಯ ಕೊಡು ಅಂತ ಕೇಳುವ ಇರ್ತಾವ. ಆದ್ರೆ ಈ ಉಪನಿಷತ್ತಿನ ಮಂತ್ರ ವಿಚಿತ್ರದ ನೋಡ್ರಿ ಅಂತಾರ. ದಟ್ ಈಸ್ ಜನರಲ್ ಪ್ರೇಯರ್. ಆ ಉಳಿದ ಉಪನಿಷತ್ನಾಗ ಏನು ಪ್ರಾರ್ಥನೆ ಅದಾವಲ್ಲ ಅದು ಸಾಮಾನ್ಯವಾದಂತಹ ಪ್ರಾರ್ಥನೆ. ಆದ್ರೆ ಈಶಾವಾಸ್ಯ ಉಪನಿಷತ್ತಿನ ಪ್ರೇಯರ್ ಏನೈತಲ್ಲ, ಇದು ಪ್ರಾರ್ಥನೆ ಅಲ್ಲ. ಮತ್ತೇನಿದು? ಇನ್ನು ಈಶಾವಾಸ್ಯ ಉಪನಿಷತ್ ಶಾಂತಿ ಪಾಠ ಇಟ್ ಸೆಲ್ಫ್ ಕನ್ವೇಸ್ 3 ಮೇನ್ ಮೆಸೇಜಸ್. 3 ಸಂದೇಶಗಳನ್ನು ಕೊಡುವಂತಹದ್ದು ಶಾಂತಿ ಪಾಠ. ಇದು ಹಂಗಾರೆ ಏನ್ ಕೊಡ್ತದೆ? ಒಂದನೇದ್ದು, ಜೀವಾತ್ಮ ಪರಮಾತ್ಮ ಆರ್ ಎಸೆನ್ಷಿಯಲಿ ಒನ್ ಅಂಡ್ ದ ಸೇಮ್. ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯತೆಯನ್ನು ಹೇಳ್ತದೆ ಇದು ಶಾಂತಿ ಪಾಠ. ಜೀವಾತ್ಮ ಪರಮಾತ್ಮ ಐಕ್ಯ ಹೇಳುವಂತಹ ವಾಕ್ಯಗಳಿಗೆ ಏನಂತೀವಿ ನಾವು? ಮಹಾವಾಕ್ಯಗಳು ಅಂತ ಕರಿತೀವಿ. ಇದು ಮಹಾವಾಕ್ಯ ಅಂತ ಕಲಿಸ್ಕೊತದ್ರಿ ಈ ಶಾಂತಿ ಪಾಠ. ಇದು ಸಾಮಾನ್ಯ ಪ್ರಾರ್ಥನೆ ಮಂತ್ರ ಅಲ್ಲಿದು ಶಾಂತಿ ಪಾಠ. ಜೀವಾತ್ಮ ಪರಮಾತ್ಮ ಐಕ್ಯವನ್ನ ಬೋಧಿಸುವಂತ ಮಹಾವಾಕ್ಯ ಐತಿದು ಒಂದನೇದು. ಎರಡನೇದು ಏನ್ ಹೇಳ್ತಾರೆ ನೋಡ್ರಿ, ಜೀವಾತ್ಮ ಪರಮಾತ್ಮ ಹ್ಯಾವ್ ಗಾಟ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್ ಸೂಪರ್ಫಿಷಿಯಲಿ. ಜೀವಾತ್ಮ ಪರಮಾತ್ಮೆಗೆ ಕಾರಣ ಕಾರ್ಯಗಳ ಸಂಬಂಧವನ್ನ ಜೋಡಿಸಿದ್ದು ಏನಂದ್ರೆ ಮೇಲ್ನೋಟಕ್ಕೆ, ವಾಸ್ತವಿಕ ಅಲ್ಲ, ತೋರಿಕೆಯಿಂದ. ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ನೋಟ. ಎಸೆನ್ಷಿಯಲಿ ದೇರ್ ಇಸ್ ನೋ ರಿಲೇಶನ್ಶಿಪ್. ಅವುಗಳಲ್ಲಿ ಸಂಬಂಧ ಇಲ್ಲ. 2 ಒಂದೇ ವಸ್ತು. ಸಂಬಂಧ ಆಗ್ಬೇಕಾದ್ರೆ 2 ಬೇರೆ ಬೇರೆ ವಸ್ತುಗಳು ಇರ್ಬೇಕು. ಇವು 2 ಬೇರೆ ಬೇರೆ ವಸ್ತುಗಳಲ್ಲ, ಆದ್ರಿಂದ ಸಂಬಂಧ ಇಲ್ಲ. ವೈ ನೋ ರಿಲೇಶನ್ಶಿಪ್? ವೆನ್ ದೇರ್ ಇಸ್ ಒನ್, ವಾಟ್ ರಿಲೇಶನ್ಶಿಪ್ ಈಸ್ ಪಾಸಿಬಲ್? ಒಂದ್ರ ನಡಕ್ಕೆ ಏನ್ ಸಂಬಂಧ ಹೇಳಕ್ ಬರ್ತದ್ರಿ? ಸಂಬಂಧ ಆಗ್ಬೇಕಾದ್ರೆ ಕನಿಷ್ಠ ಇಬ್ರು ಬೇಕು. ಮತ್ತೆ ಜೀವಾತ್ಮ ಪರಮಾತ್ಮ ಅದಾರಲ್ರಿ, ಸಂಬಂಧ ಹೇಳ್ರಿ ಅಂದ್ರೆ ಇಲ್ಲ, ಅವು ಹೆಸರಷ್ಟ 2 ವಸ್ತು ಮಾತ್ರ ಒಂದದ. ಆದ್ರಿಂದ ಸಂಬಂಧ ಹೇಳಕ್ ಬರಂಗಿಲ್ಲ. ಜೀವಾತ್ಮ ಪರಮಾತ್ಮ ಸಂಬಂಧ ಹೇಳಕ್ ಬರಂಗಿಲ್ಲ. ಮತ್ತೆ ಇಲ್ಲಿ ಮಠ ಹೇಳಿದ್ರಲ್ರಿ ಅವ ಕೊಡವ ನಾ ತಗೊಳವ ಅಂತ, ಅದು ಕಲ್ಪಿತ. ಹಂಗ ಹೇಳ್ಕೊಂಡ್ ನಮ್ಗೆ ಏನೋ ಒಂದು ಹೇಳ್ಕೊಂಡ್ ಈಗ ಇದ್ದಕ್ಕೆ ಹಕ್ಕಿಕತ್ ಹೇಳ್ತಾರ ನೋಡ್ರಿ. ಈಗ ನೋ ರಿಲೇಶನ್ಶಿಪ್. ಜೀವಾತ್ಮ ಪರಮಾತ್ಮರಲ್ಲಿ ಏನು ಸಂಬಂಧ ಇಲ್ಲ. ಯಾಕಂದ್ರೆ ಸಂಬಂಧ ಆಗ್ಬೇಕಂದ್ರೆ 2 ಬೇರೆ ಬೇರೆ ವಸ್ತುಗಳು ಇರಬೇಕು. ವೆನ್ ದೇರ್ ಇಸ್ ಒನ್, ವಾಟ್ ರಿಲೇಶನ್ಶಿಪ್ ಈಸ್ ಪಾಸಿಬಲ್? ಒಂದೇ ವಸ್ತುವಿನಲ್ಲಿ ಸಂಬಂಧ ಹೇಳಕ್ ಬರೋದಿಲ್ಲ. ಎಸೆನ್ಷಿಯಲಿ ನೋ ರಿಲೇಶನ್ಶಿಪ್, ನಾನ್ ಎಸೆನ್ಷಿಯಲಿ ಆರ್ ಸೂಪರ್ಫಿಷಿಯಲಿ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ನಿಜವಾಗಿ ಸಂಬಂಧ ಇಲ್ಲ. ಮೇಲ್ನೋಟಕ್ಕಾಗ್ಲಿ ಅಥವಾ ನಾಮರೂಪ ದೃಷ್ಟಿಯಿಂದಾಗ್ಲಿ ಅಥವಾ ಅಜ್ಞಾನ ದೃಷ್ಟಿಯಿಂದಾಗ್ಲಿ ಸಂಬಂಧವನ್ನು ಹೇಳಬೇಕಾಗ್ಯದ. ನಿರುಪಾಧಿಕ ದೃಷ್ಟ್ಯ ಐಕ್ಯಂ, ಸೋಪಾಧಿಕ ದೃಷ್ಟ್ಯ ಕಾರ್ಯಕಾರಣ ಸಂಬಂಧ. ನಿರುಪಾಧಿಕ ದೃಷ್ಟಿಯಿಂದ ಐಕ್ಯ ಐತಿ, ಉಪಾಧಿ ದೃಷ್ಟಿಯಿಂದ ಕಾರ್ಯಕಾರಣ ಸಂಬಂಧ ಹೇಳಬಹುದು. ಎಚ್ಚರಾದವ್ರಿಗೆ ಏನೂ ಸಂಬಂಧ ಇಲ್ಲ. ಇನ್ನ ಮಲ್ಕೊಂಡಾರಲ್ಲ ಅಜ್ಞಾನ ನಿದ್ರೆಯೊಳಗ, ಅವ್ರಿಗೆ ಸಂಬಂಧ ಹೇಳ್ಬಹುದು. ಅದು ಕಾರಣಪ್ಪ ಪರಮಾತ್ಮ, ಇದು ಕಾರ್ಯಪ್ಪ ಹೇಳ್ಬಹುದು. ಯಾಕಂದ್ರೆ 2 ರೀತಿ ಜನ ಅದಾರ. ಒಬ್ರು ಜ್ಞಾನಿಗಳದಾರ, ಒಬ್ರು ಅಜ್ಞಾನಿಗಳದಾರ. ಒಂದು ನಾಮರೂಪ ದೃಷ್ಟಿ ಅದ, ಒಂದು ಯಥಾರ್ಥ ದೃಷ್ಟಿ ಅದ. ಅದಕ್ಕೆ ಎರಡು ವಿಚಾರ ಹೇಳಬೇಕಾಗ್ತದೆ. ವಾಟ್ ಎಕ್ಸಾಂಪಲ್ ಯು ಶುಡ್ ರಿಮೆಂಬರ್? ಅಂದ್ರೆ ಯಾವ ಉದಾಹರಣೆಯನ್ನು ನೆನಪಿಡ್ಕೋಬೇಕು ನೀವು? ವೇವ್ ಅಂಡ್ ಓಷಿಯನ್ ಆರ್ ಎಸೆನ್ಷಿಯಲಿ ಒನ್. ಏನ್ರಿ? ಆ ಅಲೆ ಮತ್ತು ಸಮುದ್ರ ಅವು ವಿಚಾರ ಮಾಡಿದ್ರೆ 2 ಒಂದೇ ಅದಾವ. ವೇವ್ ಅಂಡ್ ಓಷಿಯನ್ ಹ್ಯಾವ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್ ಸೂಪರ್ಫಿಷಿಯಲಿ. ಮೇಲ್ನೋಟಕ್ಕೆ ನೋಡಿದ್ರೆ ಅದು ಕಾರಣ, ಸಮುದ್ರ ಕಾರಣ, ಈ ಅಲೆ ಕಾರಣ ಅನಿಸ್ಕೋತದ. ಆದ್ರೆ ವಿಚಾರ ಮಾಡಿದ್ರೆ ಅವರಲ್ಲಿ ಕಾರ್ಯಕಾರಣ ಭಾವ ಸಂಬಂಧ ಇಲ್ಲವೇ ಇಲ್ಲ. If somebody asks what is relationship between you and God,
ಯಾರಾದ್ರೂ ನಿಮ್ಗೆ ಕೇಳ್ಬೋದು, ನಿನಗೂ ಮತ್ತು ಆ ಪರಮಾತ್ಮನಿಗೂ ಏನ್ ಸಂಬಂಧ ಅದಪ್ಪ? ವಾಟ್ ಶುಡ್ ಬಿ ಯುವರ್ ಆನ್ಸರ್? ನಿಮ್ ಉತ್ತರ ಈಗ 6 ಉಪನಿಷತ್ ಅಭ್ಯಾಸ ಮಾಡಿದ ಏನ್ ಉತ್ತರ ಇರ್ಬೇಕು? 6 ಉಪನಿಷತ್ ಅಭ್ಯಾಸ ಮಾಡೋಕ್ಕಿಂತ ಮೊದಲು ಏನ್ ಸಂಬಂಧ, ಏನ್ ಉತ್ತರ ಕೊಡ್ತಿದ್ರಿ? ಅವ ಕೊಡಾವ, ನಾನ್ ಪಡೆಯವ ಏನ್ರಿ? ನಾನು ದಾಸ, ಅವ ಈಶ್ವರ, ಅವ ಮಾಲಕ, ನಾನು ಆಳು. ಹಿಂಗ ಭೇದ ಇತ್ತಲ್ಲ. ಈಗೇನ್ ಹೇಳ್ತೀರಿ ನೀವು? ಏನ್ ಸಂಬಂಧ ಹೇಳ್ತಿಪ್ಪ? ಒಳ್ಳೆ ಉಪನಿಷತ್ತು ಬಂದಿರಿ, ನಿಮಗೂ ಮತ್ತು ಪರಮಾತ್ಮನಿಗೂ ಏನ್ ಸಂಬಂಧ ಐತ್ರಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? ಅವನೇ ನಾನು ಇಬ್ರು ಒಂದೇ ದೇವ್ರಿ ಅಂತ. ಹಾ, ಸುಮ್ಮಿರ್ಬೇಕಂತ, ಉತ್ತರ ಹೇಳ್ಬಾರ್ದಂತ. ಯು ಡೋಂಟ್ ಆನ್ಸರ್. ಉತ್ತರ ಯಾಕಂದ್ರೆ ಪ್ರಶ್ನೆ ತಪ್ಪದ, ಉತ್ತರ ಕೊಡಕ್ ಹೋಗ್ಬೇಡ್ರಿ. ಡೋಂಟ್ ಆನ್ಸರ್. ಯು ಆಸ್ಕ್ ಎ ಕೌಂಟರ್ ಕ್ವಶನ್. ಒಳ್ಳೆ ಉತ್ತರ ಅವ್ರಿಗೆ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಏನಂತ ಯಾರು ಹಿಂಗ್ ಕೇಳ್ತಾರ ಅವ್ರಿಗೆ ಹೊಳ್ಳಿ ನೀವು ಪ್ರಶ್ನೆ ಕೇಳ್ರಿ. ಹೆಂಗ ಕೇಳಾಗತ್ತೀರಿ? ಏನು ಯಥಾರ್ಥವಾಗಿ ಸಂಬಂಧ ಕೇಳಾಗತ್ತೀರೋ, ಏನ್ ಹಂಗ ನಾಮರೂಪದಿಂದ ಪ್ರಶ್ನೆ ಮೇಲ್ನೋಟಕ್ಕೆ ಸಂಬಂಧ ಕೇಳಾಗತ್ತೀರೋ? ಮೇಲ್ನೋಟಕ್ಕಂದ್ರ ಕಾರ್ಯಕಾರಣ ಸಂಬಂಧ ಐತಿ. ಯಥಾರ್ಥ ದೃಷ್ಟಿಯಿಂದ ನೋಡಿದ್ರ ಎರಡು ವಸ್ತು ಒಂದೇ ಅದಾವ, ಸಂಬಂಧ ಹೇಳಕ್ ಬರಂಗಿಲ್ಲ ಅಂತ ಹೇಳ್ರಿ ಅಂತ. ಯಾವ ದೃಷ್ಟಿಯಿಂದ ಕೇಳಾಗತ್ತೀರಿ ಅನ್ಬೇಕೀಗ. ಮೊದಲ ಅಜ್ಞಾನದಾಗ ಒಂದೇ ದೃಷ್ಟಿ ಇತ್ತು, ಈಗ 2 ದೃಷ್ಟಿ ಆತು. ಮುಂದೆ ಹೋಗ್ತಾ ಹೋಗ್ತಾ ಪಾರಮಾರ್ಥಿಕ ದೃಷ್ಟಿ ಬಂತಂದ್ರ ಅಜ್ಞಾನ ಪೂರ್ಣ ಕಳೆದಾಗ ಒಂದೇ ಒಂದು ಪರಮಾತ್ಮ ದೃಷ್ಟಿ ಬಂದ್ಬಿಡುತ್ತೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಡು ನಾಟ್ ನೋ ವಾಟ್ ಈಸ್ ದ ಎಸೆನ್ಷಿಯಲ್ ನೇಚರ್. ದೇರ್ಫೋರ್ ದೇರ್ ಕ್ವಶನ್ಸ್ ಆರ್ ವೆರಿ ಸೂಪರ್ಫಿಷಿಯಲ್ ಕ್ವಶನ್ಸ್. ನಾಳೆ ಮಂದಿ ಅಜ್ಞಾನಿಗಳು ಮೇಲ್ನೋಟಕ್ಕೆ ಕೇಳ್ತಿರ್ತಾರೆ ಏನ್ರಿ? ವಾಟ್ ಶುಡ್ ಬಿ ಯುವರ್ ಆನ್ಸರ್? ಯು ಶುಡ್ ನಾಟ್ ಟಾಕ್ ಅಬೌಟ್ ಒನ್ನೆಸ್. ಅವಾಗ ಅವ್ರ ಮುಂದೆ ಏನ್ ಹೇಳ್ಬೇಕು? ನೋಡಪ್ಪ, ಜೀವಾತ್ಮ ಪರಮಾತ್ಮ ಒಂದ್ ಅಂತ ಹೇಳಬಾರ್ದು. ಅವಾಗ ನೀವ್ ಏನ್ ಹೇಳ್ಬೇಕು? ವಾಟ್ ಶುಡ್ ಯು ಸೇ? ನಾನು ಕಾರ್ಯ, ಅದು ಕಾರಣ. ಭಗವಂತ ಕಾರಣ ಅಲ್ಲಪ್ಪ, ನಾನು ಕಾರ್ಯ ಅದೇನಿ. ಅವ್ ಮಂದಿ ಯಾವ ಮೀಡಿಯಂದಾಗ ಅದಾರ, ಅವರು ಯಾವ ಲೆವೆಲ್ದಾಗ ಅದಾವ, ಅವ್ರಿಗೆ ಅದ ಲೆವೆಲ್ದಾಗ ಉತ್ತರ ಕೊಡ್ರಿ ಏನ್ರಿ? ಸೂರ್ಯ ಉದಯ ಆಗಂಗಿಲ್ಲ ಅಂತ ಗೊತ್ತಿದ್ರು ಮತ್ತು ಸೂರ್ಯೋದಯ ನೋಡ್ತೀವಿ, ಸೂರ್ಯೋದಯ ಕೇಳ್ತೀವಿ, ಜಳಕ ಮಾಡ್ತೀವಿ, ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋತೀವಿ. ಸೂರ್ಯ ಉದಯ ಆಗಂಗಿಲ್ಲ ಅಂದ್ರೂ ಕೂಡ ಗೊತ್ತಿದ್ರು ಅದನ್ನ ಮಾಡ್ತೀವಿ ನಾವು. ಹಂಗಿದ್ದು ಗೊತ್ತಿದ್ದು ಮಾಡೋದು. ಮತ್ತೇನಂತಾರ ಅವರು? ಐ ಆಮ್ ಬಾರ್ನ್ ಆಫ್ ಹಿಮ್. ನಾನು ಆ ಪರಮಾತ್ಮನಿಂದ ಹುಟ್ಟಿ ಬಂದೀನಿ. ಐ ಆಮ್ ಸಸ್ಟೈನ್ಡ್ ಬೈ ಹಿಮ್. ಅವನಿಂದ ನಾನು ಉಳಿದೇನಿ, ಅವನ ನನ್ನ ರಕ್ಷಣೆ ಮಾಡಕತ್ತಾನ, ಅನ್ನ ನೀರು ಕೊಟ್ಟು ಭಗವಂತ. ಐ ಗೋ ಬ್ಯಾಕ್ ಇನ್ ಟು ಹಿಮ್. ನಾನು ಕೊನೆಗೆ ಈ ಮರಣ ಆಗ್ತಂದ್ರೆ ಭಗವಂತನಲ್ಲಿ ಪ್ರವೇಶ ಆಗ್ತೇನಿ. ಐ ಆಮ್ ದಾಸ. ನಾನು ದಾಸ ಅದೇನಿ, ಅವ ಯಜಮಾನ್ ಅದಾನ. ಇಷ್ಟು ಹೇಳ್ರಿ ನೀವು ಯಾರು ಕೇಳಿದ್ರಂದ್ರೆ ದೇ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಸಾಮಾನ್ಯ ಜನರಿಗೆ ಉತ್ತರ ನೀವು ಹಿಂಗೆ ಹೇಳಿದ್ರಂದ್ರೆ ಅವ್ರಿಗೆ ಆತ್ಬಿಟ್ಟು ನಾವು ಹಂಗ ತಿಳ್ಕೊಂಡೇವಿ. ನೀವು ಮಾಂಡೂಕ್ಯ ಮಾಡಿ ಈಶಾವಾಸ್ಯ ಉಪನಿಷತ್ತು ಮಾಡಿದ್ರು ಕೂಡ ನೀವು ಅದನ್ನೇ ಹೇಳಾಗತ್ತೀರಿ. ಅವ್ರಿಗೇನು ಅಂದರ್ಕಿ ಬಾತ್ ಹೇಳಕ್ ಹೋಗ್ಬೇಡ್ರಿ. ಬಟ್ ಇಫ್ ದ ಕ್ವಶನ್ ಆರ್ ಆಸ್ಕ್ ಎಸೆನ್ಷಿಯಲಿ ವಾಟ್ ವಿಲ್ ಬಿ ದ ರಿಲೇಶನ್ಶಿಪ್, ಯು ಶುಡ್ ನೆವರ್ ಟಾಕ್ ಅಬೌಟ್ ಕಾರ್ಯಕಾರಣ ಸಂಬಂಧ. ಕೇಳಾವ ಅಕಸ್ಮಾತ್ ಏನಾದ್ರು ತಿಳಿದಾವಿದ್ದ, ಆತ್ಮನಾತ್ಮ ವಿವೇಕ ಮಾಡಿದ್ದ, ಅವನು ಉಪನಿಷತ್ ಅಭ್ಯಾಸ ಮಾಡಿದ್ನಂದ್ರೆ ಯಥಾರ್ಥ ಸಂಬಂಧ ಅಂದ್ರೆ ಸಂಬಂಧ ಹೇಳಕ್ ಬರುದಿಲ್ರಿ. ಯಾಕಂದ್ರೆ ಅವು 2 ಸಂಬಂಧ ಹೇಳ್ಬೇಕಂದ್ರೆ 2 ಬೇರೆ ಬೇರೆ ವಸ್ತುಗಳು ಇರ್ಬೇಕು. ಈ ಜೀವಾತ್ಮ ಪರಮಾತ್ಮ 2 ವಸ್ತುಗಳಲ್ಲ, ಒಂದೇ ವಸ್ತುವಿನ 2 ಹೆಸರುಗಳು ಅದಾವ. ಆದ್ದರಿಂದ ಅವುಗಳಲ್ಲಿ ಸಂಬಂಧ ಹೇಳಕ್ ಬರಂಗಿಲ್ಲ. ವರ್ಲ್ಡ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಇಟ್ ಹ್ಯಾಸ್ ನೋ ಒರಿಜಿನೇಷನ್. ಈಗ ಏನ್ ಮಾಡ್ರಿ? ಆ ಪರಮಾತ್ಮನ ಹಿಡ್ಕೊಡ್ರಿ, ಜೀವಾತ್ಮನ ತೆಗೆದಿಟ್ರಿ ಅನ್ಕಾತ ಸ್ವಲ್ಪ ಹೊತ್ತು. ಇನ್ನೊಂದು ಅರ್ಥ ಹೇಳಾಕತ್ತೀನಿ. ಎರಡನೇ ಅರ್ಥ ಏನು? ಆ ಪರಮಾತ್ಮನು ಪೂರ್ಣದಾನ. ಈಗ ಜೀವಾತ್ಮ ಹೇಳಿದ್ವಲ್ಲ, ಜೀವಾತ್ಮನ ತೆಗೀರಿ, ಜಗತ್ತು ಪೂರ್ಣದ ತೋಡ್ರಿ. 11 ಆಗೇ ಬಿಡ್ತಲ್ರಿ. ಇದು ಸ್ವಲ್ಪ ಲಘು ಮುಗಿಸ್ತೇನೆ ಕೇಳಿ, ಇನ್ನೊಂದು 5 ನಿಮಿಷ ಮುಗಿಸ್ತೇನೆ. ಜಗತ್ತು ಪೂರ್ಣದ, ಆ ಪರಮಾತ್ಮನು ಪೂರ್ಣದ. ಜಗತ್ತು ಕಲ್ಪಿತ ಪೂರ್ಣದ, ಪರಮಾತ್ಮ ಅಕಲ್ಪಿತ ಪೂರ್ಣದಾನ. ಆ ಅಕಲ್ಪಿತ ಪೂರ್ಣವನ್ನ ಅಕಲ್ಪಿತ ಪೂರ್ಣದಿಂದ ತೆಗೆದ್ರ ಆ ಅಕಲ್ಪಿತ ಪೂರ್ಣವೇ ಉಳಿಯುತ್ತದೆ. ಇದು ಎರಡನೇ ಅರ್ಥ ಏನ್ರಿ? ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಂತ ಎರಡನೇ ಅರ್ಥ ಏನು ಅಂದ್ರೆ, ಈಶ್ವರನ, ಈ ಜೀವ ಈಶ್ವರನ 2 ಸಾತ್ ನೋಡ್ರಿ, ಪರಮಾತ್ಮ ಮತ್ತು ಜೀವಾತ್ಮ. ಈಗೇನ್ ಮಾಡ್ರಿ? ಪರಮಾತ್ಮನ ಹಂಗ ಇಡ್ರಿ, ಆ ಜೀವಾತ್ಮನ ಸ್ವಲ್ಪ ಸರಿಸಿ ಈ ಜಗತ್ತನ್ನು ತಗೊಂಬಂದಿಡ್ರಿ. ಜಗತ್ತು ಕಲ್ಪಿತದ, ಅವ ಪರಮಾತ್ಮ ಅಕಲ್ಪಿತದಾನ. ಆ ಜಗತ್ತು ಪೂರ್ಣದ, ಅವ ಪರಮಾತ್ಮನು ಪೂರ್ಣದಾನ. ಆ ಪರಮಾತ್ಮ ಪೂರ್ಣದಿಂದ ಈ ಜಗತ್ತು ಪೂರ್ಣ ಕಲ್ಪಿತ ಪೂರ್ಣ ತೆಗೆದ್ರ ಆ ಯಥಾರ್ಥವಾದ ಕಲ್ಪಿತ ಪೂರ್ಣವಾದಂತ ಪರಮಾತ್ಮನೇ ಉಳಿತಾನ. ಇದು ಎರಡನೇ ಅರ್ಥ. ಆದ್ದರಿಂದ
ಜಗತ್ತಿಗೆ ತನ್ನದೇ ಆದಂತ ಇರುವಿಕೆ ಇಲ್ಲ, ಅದಕ್ಕೆ ಹುಟ್ಟುವಿಕೆ ಇಲ್ಲ. ಆದ್ದರಿಂದ ಕಾರ್ಯಕಾರಣ ಅನ್ನೋದ ಇಲ್ಲ. ಯಾವ ದೃಷ್ಟಿಯಿಂದ? ಯಥಾರ್ಥ ದೃಷ್ಟಿಯಿಂದ. ನಾಮರೂಪ ದೃಷ್ಟಿಯಿಂದ ಜಗತ್ತು ಹುಟ್ಟೈತಿ ಅನ್ನಬೇಕು ಅಷ್ಟೇ, ಬೇರೆ ಏನ್ ಅನ್ನಕ್ ಬರಂಗಿಲ್ಲ. ಹಗ್ಗದಲ್ಲಿ ಹಾವಿದ್ದಾಗೂ ಹಗ್ಗ ಅದ, ಹಾವಿಲ್ಲದಾಗೂ ಹಗ್ಗ ಅದ. ಆಯ್ತು. ಇನ್ನು ಎರಡು ಮಾತು ಹೇಳಿದ್ರು. ಇದು ಉಪನಿಷತ್ತಾಗ ಮೂರನೇ ಮಾತು ಒಂದು ಹೇಳ್ತದೆ. ಏನ್ ಹೇಳ್ತದೆ ಅಂದ್ರೆ, ಅದರ್ ದ್ಯಾನ್ ದ ಎಸೆನ್ಷಿಯಲ್ ನೇಚರ್ ಆಫ್ ಜೀವಾತ್ಮ ಪರಮಾತ್ಮ ನೋ ಅನಾತ್ಮ ಎಕ್ಸಿಸ್ಟ್. ಏನ್ರಿ? ಜೀವಾತ್ಮ ಪರಮಾತ್ಮ ಅಂತದ ಇವನ್ ಬಿಟ್ಟು ಬೇರೆ ಇರುವಿಕೆ ಅನಾತ್ಮ ಇಲ್ಲ. ನೋ ಅನಾತ್ಮ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅದು ಸ್ವತಂತ್ರವಾಗಿ ಇಲ್ಲ. ಏನ ಇದು ಜೀವಾತ್ಮ ಇದ್ರು ಪರಮಾತ್ಮನ ಅವಲಂಬಿಸ್ಕೊಂಡ ಐತಿ. ಆ ಜಗತ್ತಿದ್ರು ಅದು ಕೂಡ ಪರಮಾತ್ಮನ ಸತ್ತ ತಗೊಂಡ ಪಡೆದಂದ ಐತಿ. ಅದು ಸ್ವತಂತ್ರವಾಗಿ ಇಲ್ಲ. ಇವು ಸಾಂಖ್ಯರು ಸ್ವತಂತ್ರವಾಗಿ ಐತಂತಾರೆ. ಜಗತ್ತನ್ನ ಪ್ರಕೃತಿ ಸ್ವತಂತ್ರವಾಗಿ ಐತಂತಾರೆ. ಇಲ್ಲ, ಅದು ಕೂಡ ಮಿಥ್ಯಾ ಅದ, ಕಲ್ಪಿತದ. ಅದು ಆತ್ಮನನ್ನ ಅವಲಂಬಿಸಿಕೊಂಡ ತೋರಾಗತ್ತದ. ದ ಎಂಟೈರ್ ಅನಾತ್ಮ ಪ್ರಪಂಚ, ಎಂಟೈರ್ ನಾಮರೂಪ ಪ್ರಪಂಚ, ಎಂಟೈರ್ ಶರೀರತ್ರಯಂ ಪ್ರಪಂಚತ್ರಯಂ ಆರ್ ನಾಟ್ ರಿಯಲ್. 3 ಶರೀರಗಳು ನಮ್ಮ ಸ್ಥೂಲ ಸೂಕ್ಷ್ಮ ಶರೀರ, 3 ಪ್ರಪಂಚಗಳು ಹೊರಗಿನವು. ಇವು ಹೊರಗಿನ 3, ಒಳಗಿನ 3, ವ್ಯಷ್ಟಿ ಸಮಷ್ಟಿಯಲ್ಲಿ ಏನ್ ಪ್ರಪಂಚ ಅದಾವ 3 ಪ್ರಪಂಚಗಳು ಇವೆಲ್ಲ ಮಿಥ್ಯಾ ಅದಾವ, ಕಲ್ಪಿತದಾವ, ಯಥಾರ್ಥವಾಗಿ ಇಲ್ಲ. If you combine these 3 messages, the well-known essential teaching will be clear. ಇವು 3 ಸಂದೇಶಗಳನ್ನು ಕೊಡ್ತೈತಿ ಶಾಂತಿ ಪಾಠದಾಗ ಈ ಉಪನಿಷತ್ತು. ಇವು 3 ಕೂಡಿಸಿದ್ರಂದ್ರೆ ಏನ್ ತಿಳಿತೈತಿ ಅಂದ್ರ ನಿಮಗ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ ಅನ್ನುವಂತ ಶಂಕರರ ಮಾತು ನೆನಪಾಗ್ತದೆ. ಇಷ್ಟು ಅಡಕದ ಈ ಮಂತ್ರದಾಗ. ಏನಂತಾರ? ಬ್ರಹ್ಮ ಒಂದ ಸತ್ಯ, ಜಗತ್ ಮಿಥ್ಯ, ಜೀವ ಬ್ರಹ್ಮನೇ ಅದಾನೆ. The essence has been brought in ಶಾಂತಿ ಪಾಠ itself. ಏನು ಹೇಳ್ಬೇಕಾಗಿತ್ತು ಉಪನಿಷತ್ತು 18 ಮಂತ್ರಗಳಲ್ಲಿ, ಅದು ಶಾಂತಿ ಪಾಠದಾಗ ಮುಚ್ಚಿಟ್ಟು ಬಿಟ್ಟದ. ಆದ್ರೂ ನಮ್ಗೆ ತಿಳಿದಿಲ್ರಿ ಅಂದ್ರ 18 ಶ್ಲೋಕದಾಗ ಹೇಳ್ತದ. ಅವಾಗರ ತಿಳ್ಕೊಡ್ರಿ, 2ನೇ ಚಾನ್ಸ್. ಅಲ್ಲೇನು 2 ಭಾಗ ಮಾಡ್ತದ. ಏನ್ ಮಾಡ್ತದ? 18 ಮಂತ್ರದಾಗ ಏನ್ ಹೇಳ್ಬೇಕಾಗೈತಿ ಮೊದಲಿನ 2 ಮಂತ್ರದಾಗ ಹೇಳ್ಬಿಡ್ತದ. ಶಾರ್ಟ್ಕಟ್. ಉತ್ತಮ ಅಧಿಕಾರಿಗೆ 2ನೇ ಮಂತ್ರಕ್ಕನ ಈಶಾವಾಚ್ಯದಾಗ 2 ಮಂತ್ರದಾಗ ಉಪದೇಶ ಮುಗಿದು ಹೋಗ್ತದೆ. ಯಾರಿಗೆ ಉತ್ತಮ ಇಲ್ಲ, ಯಾರಿಗೆ ತಿಳಿಲಿಲ್ಲ, ಮಧ್ಯ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ 3ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ ಇನ್ನೊಮ್ಮೆ ಹೇಳ್ತದೆ. ಇದ ವಿಷಯನೇ ಹೇಳ್ತದೆ. ನೋಡ್ರಿ ಎಷ್ಟು ಸೂಕ್ಷ್ಮದ ನೋಡ್ರಿ. ಸೊ ಇಟ್ ಈಸ್ ಪ್ರೊಫೌಂಡ್ ಶಾಂತಿ ಪಾಠ. ಬಹಳ ಆಳವಾದ, ಬಹಳ ಗಂಭೀರವಾದ ಮಂತ್ರ ಇದೆ ಶಾಂತಿ ಪಾಠ. ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಬಿ ಯುವರ್ ಸ್ಟೇಟ್ ಆಫ್ ಮೈಂಡ್, ಇದನ್ನ ಯಥಾರ್ಥವಾಗಿ ತಿಳ್ಕೊಂಡ್ರಂದ್ರೆ ನಿಮ್ ಮನಸ್ಸು ಆತ್ಮನಲ್ಲಿ ನೆಲೆ ಆಗದೆ ಇರುವುದೇ ಇಲ್ಲ ಅಂತಾರ ಅವರು. ಉದ್ಗಾರ ವಾಚಕ ಹಾಕ್ಯಾರ. ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ವಿಲ್ ಬಿ ಯುವರ್ ಸ್ಟೇಟ್ ಆಫ್ ಮೈಂಡ್, ಕ್ವಶನ್ ಮಾರ್ಕ್ ಹಾಕ್ಯಾರ ಅವ್ರು. ಏನಾಗ್ತದ ಅಂದ್ರೆ ಶಾಂತಿ ಶಾಂತಿ ಶಾಂತಿ. ಏನು? ಸೀಕರ್ ಇಸ್ ಸಾಟ್. ಏನ್ ಬೇಕಾಗಿತ್ತು ಸುಖ, ಆ ಸುಖ ನಿಮ್ಗೆ ಸಿಕ್ ಹೋಗ್ತದ, ಮತ್ ಹುಡುಕುವುದು ಅವಶ್ಯಕತೆ ಇಲ್ಲ. ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ವಿಲ್ ಎಂಟರ್ ಉಪನಿಷತ್ ಪ್ರಾಪರ್. ಇಷ್ಟೊಂದು ಏನದ ಉಪನಿಷತ್ತಿನ ಬಗ್ಗೆ ಪೂರ್ವಭಾವಿಯಾಗಿ ಹೇಳಿ ಈಗ ಮಂತ್ರ ನಂಬರ್ 1 ಓದಿ ಕೈ ಬಿಡ್ತೇನೆ ನೋಡ್ರಿ. ಈಶಾವಾಶಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃದಾ ಕಶ್ಯ ಸ್ವಿಧನಂ ಅಂತ ಹೇಳ್ತಾರ. ಆ ಮಂತ್ರದಲ್ಲಿ ಶಬ್ದಾರ್ಥ, ಅದರ ವಿಶೇಷ ಅರ್ಥವನ್ನು ಮತ್ತು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.